ನಮಸ್ಕಾರ ಎಲ್ಲರಿಗೂ. ಸ್ನೇಹಿತರೆ, ನಾವು ಸ್ಪರ್ಧಾತ್ಮಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯೊಂದರ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಅದನ್ನು ನೇರವಾಗಿ ವಿಷಯಕ್ಕೆ ಬಂದು ಪ್ರಾರಂಭಿಸೋಣ. 41ನೆಯ ಪ್ರಶ್ನೆ, ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಡ್ಯಾಶ್. ಅಂದರೆ ಅಲ್ಲಿ ಸಾಹಿತ್ಯ ಪ್ರಕಾರವನ್ನು ನಾವು ಹೆಸರಿಸಬೇಕಾಗಿದೆ. ಆಯ್ಕೆಗಳಾಗಿ 4 ಉತ್ತರಗಳನ್ನು ಕೊಡಲಾಗಿದೆ. ಕಾದಂಬರಿ, ನಾಟಕ, ಕವನ ಸಂಕಲನ, ಆತ್ಮಕಥೆ ಎಂಬ ಈ 4 ಉತ್ತರಗಳಲ್ಲಿ ನೆನಪಿನ ದೋಣಿಯಲ್ಲಿ ಎಂಬುದು ಏನು ಎಂಬುದಾಗಿ ಕೇಳಿದ್ದಾರೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರುವಂತೆ ಕನ್ನಡ ನಾಡು ಕಂಡಂಥ ದೈತ್ಯ ಪ್ರತಿಭೆಯ ಮೇರುಕವಿ, 20ನೇ ಶತಮಾನದಲ್ಲಿ ಬಾಳಿ ಬೆಳಗಿದಂತಹ ಜಗದ ಕವಿ, ಯುಗದ ಕವಿ ಎಂದು ಹೆಸರಾದ ರಾಷ್ಟ್ರಕವಿ ಪುಟ್ಟಪ್ಪನವರು ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವರು. ಕನ್ನಡದ ವರ್ಡ್ಸ್ವರ್ತ್ ಎಂದು, ಪ್ರಕೃತಿಯ ಕವಿ ಎಂದು, ಕಾಡಿನ ಕವಿ, ಮಲೆನಾಡಿನ ಕವಿ ಎಂದೆಲ್ಲ ಪ್ರಸಿದ್ಧರಾದ ಪುಟ್ಟಪ್ಪನವರು ಕನ್ನಡ ಸಾಹಿತ್ಯದಲ್ಲಿ ಯಾವ ಸಾಹಿತ್ಯ ಪ್ರಕಾರಗಳು ಇವೆಯೋ ಎಲ್ಲ ಪ್ರಕಾರಗಳಲ್ಲೂ ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂತಹ ಕವಿ, ಸಾಹಿತಿ. ಕವನ ಸಂಕಲನಗಳು, ನಾಟಕಗಳು, ಪ್ರಬಂಧಗಳು, ವಿಮರ್ಶೆಗಳು, ಆತ್ಮಚರಿತ್ರೆ ಎಲ್ಲ ರೀತಿಯ ಸಾಹಿತ್ಯ ಪ್ರಕಾರಗಳಲ್ಲೂ ಅವರು ಸಾಹಿತ್ಯ ರಚನೆಯನ್ನು ಮಾಡಿದ್ದಾರೆ. ಅಂತಹ ಸಾಹಿತಿಗಳು ಕನ್ನಡದಲ್ಲಿ ವಿರಳಾತಿ ವಿರಳ. ಕೆಲವು ಸಾಹಿತ್ಯ ಪ್ರಕಾರಗಳಿಗೆ ಮಾತ್ರ ಬದ್ಧರಾಗಿರುತ್ತಾರೆ. ಆದರೆ ಕುವೆಂಪು ಕವಿಯಾಗಿ, ನಾಟಕಕಾರರಾಗಿ, ವಿಮರ್ಶಕರಾಗಿ, ಪ್ರಬಂಧಕಾರರಾಗಿ, ಆತ್ಮಚರಿತ್ರೆಕಾರರಾಗಿ, ಜೀವನ ಚರಿತ್ರೆ, ಹೀಗೆ ಎಲ್ಲ ರೀತಿಯ ಸಾಹಿತ್ಯ ಪ್ರಕಾರಗಳಲ್ಲಿಯೂ ಸಾಹಿತ್ಯ ಕೃಷಿ ಮಾಡಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಿದಂತಹ ಅತ್ಯಪೂರ್ವವಾದಂತಹ 20ನೇ ಶತಮಾನ ಕಂಡಂತಹ ಮೇರುಕವಿ. ಅಂತಹ ಸಾಹಿತಿ ಬರೆದಿರತಕ್ಕಂತಹ ಒಂದು ಕೃತಿಯನ್ನು ಇಲ್ಲಿ ಹೆಸರಿಸಲಾಗಿದೆ. ನೆನಪಿನ ದೋಣಿಯಲ್ಲಿ ಎಂಬುದು ಕುವೆಂಪು ಅವರ ಯಾವ ಪ್ರಕಾರಕ್ಕೆ ಸೇರುವ ಕೃತಿಯಾಗಿದೆ? ಸಾಹಿತ್ಯ ಕೃತಿ ಎಂದಾಗ ನಮಗೆಲ್ಲ ಗೊತ್ತಿದೆ, ಇದು ಒಂದು ಆತ್ಮಕಥೆ. ಕುವೆಂಪು ಅವರು ತಮ್ಮ ಜೀವನದ ಘಟನೆಗಳನ್ನು ಆಧರಿಸಿ ಬರೆದಂತಹ ಬೃಹತ್ ಪ್ರಮಾಣದ ಒಂದು ಆತ್ಮಕಥನ. ನೆನಪಿನ ದೋಣಿಯಲ್ಲಿ, ನೆನಪಿಟ್ಕೋಬೇಕು, ಮರೆತೇನೆಂದರೂ ಮರೆಯಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಬೃಹತ್ ಪ್ರಮಾಣದ ಈ ಕೃತಿಯ ಹೆಸರು ನಮಗೆ ನೆನಪಿರಲೇಬೇಕು. ಕುವೆಂಪು ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ. ಇದು ಮೊದಲು 1980ರಲ್ಲಿ ಭಾಗ 1 ಪ್ರಕಟ ಆಗಿತ್ತು. ಆನಂತರ 1985ರಲ್ಲಿ ಅದರ 2ನೆಯ ಭಾಗವನ್ನು ಪ್ರಕಟಿಸಲಾಯಿತು. ಈಗ ಸಮಗ್ರವಾಗಿ ಅದು ಪ್ರಕಟ ಆಗಿದೆ. ನೆನಪಿನ ದೋಣಿಯಲ್ಲಿ ಎಂಬುದು ಕುವೆಂಪು ಅವರ ಆತ್ಮಕಥೆ. ನಮಗೆಲ್ಲ ಗೊತ್ತಿದೆ, ಕುವೆಂಪು ಅವರು ಇನ್ನೂ ತಮ್ಮ 18ನೆಯ ವಯಸ್ಸಿನಲ್ಲಿಯೇ, ಅಂದರೆ ಅವರು SSLC ಓದ್ತಾ ಇರುವಾಗ, ಮೈಸೂರಿನಲ್ಲಿ ಒಂದು ಶಾಲೆಯಲ್ಲಿ ಓದ್ತಾ ಇರುವಾಗ ಅವರು ಆಗಲೇ ಇಂಗ್ಲಿಷ್ ಭಾಷೆಯಲ್ಲಿ ಕೆಲವು ಪದ್ಯಗಳನ್ನು ಬರೆದು ಒಂದು ಕಿರು ಸಂಕಲನವನ್ನೇ ಪ್ರಕಟಿಸಿಬಿಟ್ಟಿದ್ದರು 1922ರ ಸುಮಾರಿನಲ್ಲಿ. ದ ಬಿಗಿನರ್ಸ್ ಮ್ಯೂಸ್ ಎನ್ನುವಂತಹ ಒಂದು ಕವನ ಸಂಕಲನವನ್ನೇ ಪ್ರಕಟಿಸಿದ್ದರು. ಸಾಹಿತ್ಯ ಚರಿತ್ರೆಗೆ ಬಂದಾಗ ಹೊಸಗನ್ನಡ ಕವಿಗಳ ಬಗ್ಗೆ ಪರಿಚಯಿಸುವ ಸಂದರ್ಭದಲ್ಲಿ ಕುವೆಂಪು ಅವರ ಸಾಹಿತ್ಯ, ಅವರ ಬದುಕು, ಬರಹದ ಬಗ್ಗೆ ವಿಸ್ತೃತವಾಗಿ ತಿಳಿದುಕೊಳ್ಳೋಣ. ಆದರೂ ಇಲ್ಲಿ ಸಾಂದರ್ಭಿಕವಾಗಿ ಅವರ ಕಾದಂಬರಿ, ನಾಟಕ, ಕವನ ಸಂಕಲನ ಇವೆಲ್ಲವನ್ನು ಇಲ್ಲಿ ಆಯ್ಕೆಗಳಲ್ಲಿ ಕೊಟ್ಟಿರೋದ್ರಿಂದ ಸಂಕ್ಷಿಪ್ತವಾಗಿ ಅದನ್ನು ಮಾತನಾಡಿ ಮುಂದಕ್ಕೆ ಹೋಗೋಣ. ಅವರ ಬೃಹತ್ ಕಾದಂಬರಿಗಳು 2 ನಮಗೆ ಗೊತ್ತೇ ಇವೆ. ಕಾನೂರು ಹೆಗ್ಗಡತಿ 1936ರಲ್ಲಿ ಪ್ರಕಟವಾದಂಥದ್ದು ಕುವೆಂಪು ಅವರ ಮೊದಲ ಕಾದಂಬರಿ ಕಾನೂರು ಹೆಗ್ಗಡತಿ. ನಾವದನ್ನು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಎಂಬುದಾಗಿ ಬಳಸ್ತಾ ಇರ್ತೀವಿ. ಮೊದಲನೆಯ ಅವರ ಕಾದಂಬರಿ ಕಾನೂರು ಹೆಗ್ಗಡತಿ. 1967ರಲ್ಲಿ ಪ್ರಕಟವಾದದ್ದು ಅವರ 2ನೆಯ ಕಾದಂಬರಿ ಮಲೆಗಳಲ್ಲಿ ಮದುಮಗಳು. ನೆನಪಿಟ್ಕೋಬೇಕು ನಾವು ಇವುಗಳನ್ನ. ಕುವೆಂಪು ಅವರು ಬರೆದ 2 ಬೃಹತ್ ಕಾದಂಬರಿಗಳು. ಅವರ ನಾಟಕಗಳು ಅಂತ ಕೇಳಿದ್ದಾರೆ. ನಾಟಕಗಳನ್ನು ಕುವೆಂಪು ಸುಮಾರು ಒಂದು 20ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮೊದಲು ಬರೆದ ಅವರ ನಾಟಕ ಮೋಡಣ್ಣನ ತಮ್ಮ. ನೆನಪಿರಬೇಕು, ಹೆಸರು ಕೇಳಿರ್ತೀರಿ ನೀವು. ಮೋಡಣ್ಣನ ತಮ್ಮ 1926ರಲ್ಲಿ ಪ್ರಕಟವಾಗಿತ್ತು, ಅವರ ಮೊದಲ ನಾಟಕ. ಆನಂತರ ಕುವೆಂಪು ಅವರು ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ, ರಕ್ತಾಕ್ಷಿ, ನಮ್ಮ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕದ ರೂಪಾಂತರವಾಗಿ ಬರೆದದ್ದು ರಕ್ತಾಕ್ಷಿ, ಹೆಸರು ಕೇಳಿರ್ತೀರಿ. ಶೂದ್ರ ತಪಸ್ವಿ, ಕಾನೀನ, ಬಿರುಗಾಳಿ, ನನ್ನ ಗೋಪಾಲ, ವಾಲ್ಮೀಕಿಯ ಭಾಗ್ಯ, ಹೀಗೆ ನಾನಲ್ಲಿ ಸ್ಲೈಡಲ್ಲಿ ಕೆಲವು ಕೃತಿಗಳನ್ನು, ನನಗೆ ತಕ್ಷಣ ನೆನಪಾದಂತಹ ಸುಮಾರು ಒಂದು 16 ಕೃತಿಗಳನ್ನು ಅಲ್ಲಿ ಹೆಸರಿಸಿದ್ದೇನೆ. ಕುವೆಂಪು ಅವರ ನಾಟಕಗಳನ್ನು ನಾವು ಇವೆಲ್ಲ ನೆನಪಿಟ್ಕೋಬೇಕಾಗತ್ತೆ. ಅದು ಬಹಳ ಪ್ರಸಿದ್ಧಿಯನ್ನು ಪಡೆದಂಥವು. ಶೂದ್ರ ತಪಸ್ವಿ, ಬೆರಳ್ಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರಂ, ಇಂತಹ ನಾಟಕಗಳ ಮೂಲಕ ಅತ್ಯಪೂರ್ವವಾದ ಸಂದೇಶವನ್ನು ಕುವೆಂಪು ನಮಗೆ ಕೊಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರವೇ ಅವರನ್ನು ದಾರ್ಶನಿಕ ಕವಿ ಎಂದು ಕರೆಯುತ್ತೇವೆ, ರಸ ಋಷಿ ಎಂದು ಕರೆಯುತ್ತೇವೆ. ಇನ್ನು ಅವರ ಕವನ ಸಂಕಲನಗಳು, ಈಗಾಗಲೇ ಹೇಳಿದೆ ನಾನು, ಅವರು ಪ್ರಾರಂಭದಲ್ಲಿ ಇಂಗ್ಲಿಷ್ ಕವನ ಸಂಕಲನವೊಂದನ್ನು ಪ್ರಕಟಿಸಿದರು.
ಮೊದಲು ಕುವೆಂಪು ಅವರು ಕೇಳಿರಬಹುದು ಕಿಶೋರ ಚಂದ್ರವಾಣಿ ಎಂಬ ಒಂದು ಅಂಕಿತದಲ್ಲಿ ಕವನಗಳನ್ನು ಬರೀತಾ ಇದ್ರು. ಕಿಶೋರ ಚಂದ್ರವಾಣಿ ಎಂಬುದು ಕುವೆಂಪು ಅವರು ಮೊದಲು ಬಳಸುತ್ತಿದ್ದಂಥ ಕಾವ್ಯನಾಮ ಆಗಿತ್ತು, ನೆನಪಿಟ್ಕೋಬೇಕಾಗತ್ತೆ. ಅವರ ಕೊಳಲು 1930ರಲ್ಲಿ ಪ್ರಕಟವಾಯಿತು. ಅದು ಅವರ ಕನ್ನಡದ ಮೊಟ್ಟ ಮೊದಲ ಕವನ ಸಂಕಲನ. ಆನಂತರ ಸುಮಾರು ಒಂದು 30 ಕವನ ಸಂಕಲನಗಳು ಬಂದಿವೆ. ಪಕ್ಷಿಕಾಶಿ, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪ್ರೇತಕ್ಯೂ, ಕೋಗಿಲೆ ಮತ್ತು ಸೋವಿಯಟ್ ರಷ್ಯಾ, ಹೀಗೆ ಸುಮಾರು ಕವನ ಸಂಕಲನಗಳನ್ನು ಕುವೆಂಪು ಅವರು ಬರೆದು ಮಹಾಕವಿ ಎನಿಸಿದ್ದಾರೆ. ಶ್ರೀರಾಮಾಯಣ ದರ್ಶನಂ ಎನ್ನುವ ಮಹಾಕಾವ್ಯವನ್ನು ಬರೆದಿದ್ದಾರೆ. ಚಿತ್ರಾಂಗದ ಎಂಬ ಖಂಡ ಕಾವ್ಯವನ್ನು ರಚಿಸಿದ್ದಾರೆ. ಅವರ ಸಾಹಿತ್ಯ ಕೃತಿಗಳನ್ನು ಪರಿಚಯಿಸಲಿಕ್ಕೆ ಹೋದಾಗ ಇಲ್ಲಿ ಸಮಯ ಸಾಕಾಗೋದಿಲ್ಲ. ಇರಲಿ, ಮುಂದಿನ ಅವರ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ಸಂದರ್ಭದಲ್ಲಿ ಅವರ ಬಗ್ಗೆ ಮಾತನಾಡೋಣ. ಇನ್ನು ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಎಂಬುದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಈ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4. ಆಯ್ಕೆ 4, ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಎಂಬುದು ಕುವೆಂಪು ಅವರ ಒಂದು ಆತ್ಮಕಥೆ. ಇದು ನಮಗೆ ನೆನಪಿರಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. 42ನೇ ಪ್ರಶ್ನೆ, ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ ಇದಾಗಿದೆ. ಮತ್ತೆ ಸಮಾಸದ ಬಗ್ಗೆ ವಿವರಣೆ ಬರ್ತಾ ಇದೆ. ಒಗ್ಗಟ್ಟು, ಹೇಗೆ ಇದನ್ನು ಬಿಡಿಸಿಕೊಳ್ಳೋದು? ಅಲ್ಲಿರುವ ಆಯ್ಕೆಗಳಿಗೆ ಹೋಗೋದಕ್ಕೂ ಮುಂಚೆ ಇದನ್ನು ವಿಗ್ರಹ ಮಾಡಿಕೊಳ್ಳೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ. ಇದರ ವಿಗ್ರಹ ವಾಕ್ಯ ಹೇಗೆ? ವರ್ ಪ್ಲಸ್ ಕಟ್ಟು. ಒಗ್ಗಟ್ಟು ಎನ್ನುವುದರ ವಿಗ್ರಹ ರೂಪ ವರ್ ಪ್ಲಸ್ ಕಟ್ಟು. ವರ್ ಅನ್ನುವುದೇನು? ಒಂದು ಎಂಬುದಕ್ಕೆ ಆದೇಶ ರೂಪ, ನೆನ್ಪಿಟ್ಕೋಬೇಕು. ಈಗ 2 ಎಂಬುದಕ್ಕೆ ಇರ್ ಆದೇಶ ರೂಪ. 2 ಪ್ಲಸ್ ಕಟ್ಟು ಅಂದಾಗ ಇರ್ ಪ್ಲಸ್ ಕಟ್ಟು, ಇರ್ ಕಟ್ಟು, ಆಮೇಲೆ ಅದು ಇಕ್ಕಟ್ಟು ಆಗ್ತದೆ. ಅದೇ ರೀತಿ ಇಲ್ಲಿ ಮೊದಲನೇದು 1 ಪ್ಲಸ್ ಕಟ್ಟು, ಕಟ್ಟು ಅಂದರೆ ಕೂಡಿಸು ಅನ್ನೋ ಅರ್ಥದಲ್ಲಿದೆ. ವರ್ ಪ್ಲಸ್ ಕಟ್ಟು ಒಗ್ಗಟ್ಟು ಆಗ್ತದೆ. ವರ್ ಪ್ಲಸ್ ಕಟ್ಟು ವರ್ಕಟ್ಟು ಆಗಿ ಕಕಾರಕ್ಕೆ ಗಕಾರ ಆದೇಶವಾಗಿ ಅಲ್ಲಿ ಒಗ್ಗಟ್ಟು. ನೀವು ಕೇಳಿರಬಹುದು, ವ್ಯಾಕರಣದ ತರಗತಿಗಳಲ್ಲಿ ಇಂಥ ವಿಶೇಷವಾದ ವಿಚಾರಗಳನ್ನು ಗಮನಿಸಬೇಕು. ಎಲ್ಲಿ ರೇಪ ಅಂದರೆ ಅರ್ಕಾವತ್ತು ಅಂತ ಕರಿತೀವಿಯೋ, ಯಾವ ಅಕ್ಷರಕ್ಕೆ ಈ ರೇಪ ಇರುತ್ತದೆಯೋ ಅದು ಹೊಸಗನ್ನಡದಲ್ಲಿ ಬಳಕೆಯಾಗುವಾಗ ಸಜಾತಿಯ ದ್ವಿತ್ವವಾಗಿ ಬದಲಾವಣೆಯಾಗುತ್ತದೆ. ಅಂದರೆ ರೇಪಯುಕ್ತವಾದ ವ್ಯಂಜನ ಯಾವುದಿರುತ್ತದೆಯೋ ಅದೇ ವ್ಯಂಜನದ ದ್ವಿತ್ವಾಕ್ಷರವಾಗಿ ಮಾರ್ಪಾಡಾಗುತ್ತದೆ. ಈಗ ಉದಾಹರಣೆಗೆ ಗರ್ದೆ ಅಂತ ಇದ್ದರೆ ಅದು ಗದ್ದೆ ಆಗುತ್ತದೆ. ಅಲ್ಲಿರುವಂಥ ಅರ್ಕಾವತ್ತು ಅಂತ ಯಾವುದನ್ನು ಕರಿತೀವಿ, ರೇಪದ ಸಂಕೇತ ಅರ್ಕಾವತ್ತು, ಅದು ಸಜಾತಿಯ ದ್ವಿತ್ವವಾಗಿ ಬದಲಾವಣೆ ಆಗುತ್ತದೆ. ಈಗ ಉದಾಹರಣೆಗೆ ಇರ್ದಂ ಅಂತ ಇದ್ದರೆ ಇರ್ದ, ಅಲ್ಲಿ ಅದು ಇದ್ದ ಆಗುತ್ತದೆ. ಇರ್ದನು ಇದ್ದನು ಆಗುತ್ತದೆ. ಹಾಗೇನೆ ವರ್ಕಟ್ಟು ಎಂಬುದು ಒಗ್ಗಟ್ಟು ಆಗಿ ಬದಲಾವಣೆ ಆಗುತ್ತದೆ. ವರ್ ಪ್ಲಸ್ ಕಟ್ಟು ಒಗ್ಗಟ್ಟು. ಇಲ್ಲಿ ವರ್ ಎಂಬುದು ಏನು? ಸಂಖ್ಯಾವಾಚಕ. ನಾವು ಹಿಂದೆ ಸಮಾಸಗಳ ನಿಯಮಗಳನ್ನು ಕುರಿತು ಮಾತನಾಡುವಾಗ ಅವುಗಳ ವ್ಯಾಖ್ಯೆಗಳನ್ನು ಗಮನಿಸಿದ್ದೀವಿ. ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅಂತಹ ಸಂಖ್ಯಾವಾಚಕ ಮತ್ತು ನಾಮಪದಗಳು ಕೂಡಿ ಆಗುವ ಸಮಾಸವನ್ನು ದ್ವಿಗು ಸಮಾಸ ಎಂದು ಕರೆಯುತ್ತೇವೆ, ಮಾತನಾಡಿದ್ವಿ. ಅದೇ ಥರ ಗಮಕ ಸಮಾಸ, ಅಂಶಿ ಸಮಾಸ, ತತ್ಪುರುಷ ಸಮಾಸಗಳ ಬಗ್ಗೆ ಕೂಡ ನಾನು ಹಿಂದಿನ ಸಂಚಿಕೆಯೊಂದರಲ್ಲಿ ಬಹಳ ದೀರ್ಘವಾಗಿಯೇ ನಿಯಮಗಳನ್ನು ಮತ್ತು ಉದಾಹರಣೆಗಳನ್ನು ಕೊಟ್ಟು ಮಾತನಾಡಿದ್ದೆ. ಅಲ್ಲಿ ದ್ವಿಗು ಸಮಾಸವನ್ನು ಕೂಡ ನೆನಪಿಸಿಕೊಂಡಿದ್ದೀವಿ. ನೆನಪಿದೆ ನಿಮಗೆ? ಉದಾಹರಣೆಗೆ ನಾವು ಕೆಲವನ್ನು ಇಲ್ಲಿ ನೆನಪಿಸ್ಕೊಳ್ಳೋದಾದರೆ ಪಂಚೇಂದ್ರಿಯ. ನಾವು ಹೇಳ್ತಾ ಇದ್ದೆ ನಾನು, ಪಂಚ ಎಂಬುದು ಸಂಖ್ಯಾವಾಚಕ, ಇಂದ್ರಿಯ ಎಂಬುದು ನಾಮಪದ. ಹಾಗಾಗಿ ಪಂಚೇಂದ್ರಿಯ ಎಂದಾಗ ಅದು ನಮಗೆ ದ್ವಿಗು ಸಮಾಸಕ್ಕೆ ಉದಾಹರಣೆ. ಅದೇ ಥರ 3 ಪ್ಲಸ್ ಅಡಿ 3 ಅಡಿ, 4 ಪ್ಲಸ್ ಮಡಿ 4 ಮಡಿ ಅಥವಾ 4 ಅಡಿ, 1 ಪ್ಲಸ್ ಊರು 1 ಊರು. ಇದೇ ಥರ 3 ಪ್ಲಸ್ ಕಣ್ಣು ಮುಕ್ಕಣ್ಣು. ನಾನು ಬೇಕು ಅಂತಲೇ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಕೆಲವು ವಿದ್ಯಾರ್ಥಿಗಳು ಗೊಂದಲಕ್ಕೊಳಗಾಗ್ತಾರೆ, ಕನ್ಫ್ಯೂಸ್ ಆಗಬಾರ್ದು. ಮುಕ್ಕಣ್ಣು ಅಂದಾಗ ಅರ್ಥ ಬೇರೆ ಆಗ್ತದೆ, ಮುಕ್ಕಣ್ಣ ಅಂದಾಗ ಬೇರೆ ಆಗ್ತದೆ. ಮುಕ್ಕಣ್ಣ ಎಂಬುದು 3 ಕಣ್ಣು ಉಳ್ಳವನು ಯಾರೋ ಅವನು, ಅಲ್ಲಿ ಮಾತಾಡೋಣ. ಬಹುರಿ ಸಮಾಸಕ್ಕೆ ಉದಾಹರಣೆ ಮುಕ್ಕಣ್ಣ. ಇಲ್ಲಿ ನಾನು ಹೇಳ್ತಾ ಇರೋದು 3 ಪ್ಲಸ್ ಕಣ್ಣು. ಈ 3 ಎಂಬುದಕ್ಕೆ ಮು ಎಂಬುದು ಸರ್ವಾದೇಶ, ಯಾವಾಗಲೂ ಆದೇಶ ಆಗುವುದು ಮು ಬರ್ತದೆ. ಈ 3 ಪ್ಲಸ್ ಕಣ್ಣು ಮುಕ್ಕಣ್ಣು. ನಾನು ಮುಕ್ಕಣ್ಣು ಮಾತ್ರ ಹೇಳ್ತಾ ಇದ್ದೀನಿ. 3 ಎಂಬುದು ಸಂಖ್ಯಾವಾಚಕ, ಕಣ್ಣು ಎಂಬುದು ನಾಮಪದ. ಈ ಸಂಖ್ಯಾವಾಚಕ ಮತ್ತು ನಾಮಪದ ಸೇರಿ ನಮಗೆ ಗೊತ್ತಾಗ್ತದೆ ಇದು ಒಂದು ದ್ವಿಗು ಸಮಾಸ.
ಆ ರೀತಿ ಮುಕ್ಕಣ್ಣು ಅಂದಾಗ ಬೇರೆ ಆಗ್ತದೆ, ಮುಕ್ಕಣ್ಣ ಅಂದಾಗ ಬೇರೆ ಅರ್ಥವ, ಬೇರೆ ಸಮಾಸವೇ ಆಗುತ್ತದೆ. ಒಕ್ಕಣ್ಣು ಅಂದರೆ ಒಂದು ಕಣ್ಣುಳ್ಳವನು, ಒಕ್ಕಣ್ಣು ಮುಖ್ಯ ಆಗ್ತದೆ. ಒಕ್ಕಣ್ಣ ಅಂದಾಗ ಆ ವ್ಯಕ್ತಿ ಮುಖ್ಯ ಆಗ್ತಾನೆ. ಹಾಗಾಗಿ ಬಹುರೀ ಸಮಾಸವೇ ಬೇರೆ, ದ್ವಿಗು ಸಮಾಸವೇ ಬೇರೆ. ಇಂಥವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿರಬೇಕಾಗತ್ತೆ. ನಾನು ಸಮಾಸದ ತರಗತಿಗಳಲ್ಲಿ ಅದನ್ನು ಹೇಳ್ತೀನಿ, ಆದರೆ ಇಲ್ಲಿ ಸಾಂದರ್ಭಿಕವಾಗಿ ನಾವು ನೆನಪಿಟ್ಕೋಬೇಕಾಗತ್ತೆ. ಇದು ದ್ವಿಗು ಸಮಾಸ. ನಮಗೆ 42ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 1. ಒಗ್ಗಟ್ಟು ಎಂಬುದು ದ್ವಿಗು ಸಮಾಸ. 43ನೆಯ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಹಳಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಈಗಾಗಲೇ ನಾನು ಅಲ್ಲಲ್ಲಿ ಸಾಂದರ್ಭಿಕವಾಗಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ, ಕಾರಕ ಅರ್ಥಗಳ ಬಗ್ಗೆ ಹೇಳುವಾಗ ಮತ್ತೆ ಮತ್ತೆ ಹೇಳಿದ್ದೀನಿ. ಈಗಾಗಲೇ ನಿಮಗೆ ನೆನಪಿರಬೇಕು. ನನ್ನ ಹಿಂದಿನ ಸಂಚಿಕೆಯನ್ನು ಗಮನಿಸಿದ್ದರೆ ನಿಮಗೆ ಉತ್ತರಗಳು ನೇರವಾಗಿ ತಕ್ಷಣ ಗೊತ್ತಾಗ್ತಾ ಹೋಗ್ತವೆ. ಇಲ್ಲಿ ಗಮನಿಸಿ, ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಲ್ಪ ಅತ್ಯಂತ ಸುಲಭವಾಗಿ ಕೆಲವು ಪ್ರಶ್ನೆಗಳು ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಪುನರಾವರ್ತನೆ ಆಗಿರೋದನ್ನು ಗಮನಿಸಬಹುದು. ನಾವು ಇಲ್ಲಿ ನೀವು ಇದನ್ನು ಆಲಿಸಿ. ಹಳಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ರೂಪ ಯಾವುದು? ಅತ್ತಣಿಂ, ವಳ್ ಮತ್ತು ಅಂ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಅತ್ತಣಿಂ ಎಂಬುದು ಪಂಚಮಿ ವಿಭಕ್ತಿ ರೂಪ. ಹಳಗನ್ನಡದಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ರೂಪ ಅತ್ತಣಿಂ. ಅದು ಹೊಸಗನ್ನಡದಲ್ಲಿ ದೆಸೆಯಿಂದ ಆಗಿದೆ. ನಾವು ಓದಿದ್ದೀವಿ ಅದನ್ನು. ಎರಡನೇ ಏನು ಕೊಟ್ಟಿದ್ದಾರೆ ಅಲ್ಲಿ? ಅರ್ಧಾಕ್ಷರ ಇದೆ, ಅಂದರೆ ಇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಇವತ್ತು ಹೊಸಗನ್ನಡದಲ್ಲಿ ಉ ಬಳಕೆ ಆಗ್ತಾ ಇದೆ, ಹಳಗನ್ನಡದಲ್ಲಿ ಅರ್ಧಾಕ್ಷರ ಎಂಬುದು ಬಳಕೆ ಆಗ್ತಾ ಇತ್ತು. ಹಾಗಾಗಿ ಎರಡನೆಯ ಉತ್ತರ ಇದೆ ಅನ್ನೋದು, ಅದು ಪ್ರಥಮ ವಿಭಕ್ತಿ ಪ್ರತ್ಯಯ. ಮೂರನೆಯ ಆಯ್ಕೆ ಯಾವುದಿದೆ? ವಳ್ ಅಂತ ಕೊಟ್ಟಿದ್ದಾರೆ. ವಳ್, ಹೌದು, ಹಳಗನ್ನಡದಲ್ಲಿ ವಳ್ ಎಂಬುದು ಸಪ್ತಮಿ ವಿಭಕ್ತಿ ಪ್ರತ್ಯಯ ರೂಪ. ಇದು ಪೂರ್ವದ ಹಳಗನ್ನಡದ ಕೆಲವು ಶಾಸನಗಳಲ್ಲಿ ಉಳ್ ಎಂದು ಬಳಕೆಯಾಗುತ್ತಿತ್ತು ಅಂತ ನಾವು ನೆನಪಿಸ್ಕೊಂಡಿದ್ದೀವಿ. ವೆಟ್ಟದುಳ್, ನಾಡುಳ್, ಈ ಒಂದು ನರಿದಾವಿಳೆ ನಾಡುಳ್ ಅಂತ ನಾವು ಓದಿದ್ದು ನೆನಪಾಗಬೇಕಲ್ಲ ನಿಮಗೆ. ಹಲ್ಮಿಡಿ ಶಾಸನದಲ್ಲಿ ಬಂದಿದ್ದ ಪದವನ್ನು ಕೊಡ್ತಾ ಇದ್ದು ನಾನು. ಇರಲಿ, ನೆನಪಿಸ್ಕೊಳ್ಳಿ. ವಳ್ ಎಂಬುದು ಸಪ್ತಮಿ ವಿಭಕ್ತಿ ಪ್ರತ್ಯಯ ರೂಪ, ಹಳಗನ್ನಡದ ರೂಪ. ಅಧಿಕರಣ ಕಾರಕ ಅಂತ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಿದ್ವಿ. ಇನ್ನೊಂದು 4ನೇದು ಅಂತ ಕೊಟ್ಟಿದ್ದಾರೆ. ಅನ್ನುವುದು ದ್ವಿತೀಯ ವಿಭಕ್ತಿ ಪ್ರತ್ಯಯ ರೂಪ. ಇವತ್ತು ಹೊಸಗನ್ನಡದಲ್ಲಿ ಅನ್ನು ಅಂತ ಬಳಸ್ತಾ ಇದ್ದೀವಿ. ಇವೆಲ್ಲ ನಮಗೆ ನೆನಪಿರಬೇಕು. ಇಲ್ಲಿ 4 ಉತ್ತರಗಳಲ್ಲಿ ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ರೂಪ ಆಯ್ಕೆ 3. ವಳ್ ಎಂಬುದು, ವಳ್ ಎಂಬುದಕ್ಕೆ ಇವತ್ತು ಹೊಸಗನ್ನಡದಲ್ಲಿ ಅಲ್ಲಿ ಎಂಬ ರೂಪವನ್ನು ಬಳಸ್ತಾ ಇದ್ದೇವೆ. ಇದು 43ನೆಯ ಪ್ರಶ್ನೆಗೆ ಉತ್ತರ ವಳ್. ಮುಂದಿನ ಪ್ರಶ್ನೆಗೆ ಹೋಗೋಣ. 44ನೆಯ ಪ್ರಶ್ನೆ. ಒಂದು ನುಡಿಗಟ್ಟನ್ನು ಕೊಟ್ಟಿದ್ದಾರೆ. ಓಬಿರಾಯನ ಕಾಲ, ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೊಟ್ಬಿಟ್ಟು 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ನಷ್ಟದ ಕಾಲ, ಕಷ್ಟದ ಕಾಲ, ಪ್ರಾಚೀನ ಕಾಲ, ನವೀನ ಕಾಲ. ಸ್ನೇಹಿತರೆ, ನುಡಿಗಟ್ಟುಗಳ ಬಗ್ಗೆ ನೀವು ಓದಿರ್ತೀರಿ. 2 ಪದಗಳನ್ನು ಒಟ್ಟಿಗೆ ಸೇರಿಸಿ, ಅದರ ಹೆಸರೇ ಹೇಳ್ತಾ ಇದೆ, ಪದ ಅಥವಾ ಶಬ್ದ ಅಥವಾ ಯಾವುದನ್ನು ನಾವು ವರ್ಡ್ ಅಂತ ಕರಿತೀವಿ, ಇಲ್ಲಿ ನುಡಿ ಎಂದು ಪದ ಬಳಸ್ತೇವೆ. 2 ನುಡಿಗಳನ್ನು ಕಟ್ಟುವುದು ಅಂದರೆ ಕೂಡಿಸುವುದು. ಅಂದರೆ 2 ಶಬ್ದಗಳು ಅಥವಾ 2 ಪದಗಳನ್ನು ಒಟ್ಟಿಗೆ ಕೂಡಿಸಿದಾಗ ಅವೆರಡೂ ಪದಗಳು ಬೇರೆ ಇನ್ನೇನೋ ಅರ್ಥವನ್ನು ಕೊಡುತ್ತವೆ. ಅಂದರೆ ಪ್ರತ್ಯೇಕವಾಗಿದ್ದಾಗ ಬೇರೆ ಬೇರೆಯದೇ ಆದ ಸ್ವತಂತ್ರ ಅರ್ಥವನ್ನು ಕೊಡುತ್ತಿದ್ದ 2 ಪದಗಳು ಒಟ್ಟಿಗೆ ಕೂಡಿದಾಗ ಬೇರೆ ಇನ್ನೇನೋ ಅರ್ಥವನ್ನು ಕೊಡುತ್ತವೆ. ತಮ್ಮ ಸ್ವಂತ ಸ್ವತಂತ್ರವಾದ ಅರ್ಥವನ್ನು ಕಳೆದುಕೊಂಡು ಮತ್ತೊಂದು ಅರ್ಥವನ್ನು ಕೊಡುತ್ತವೆ. ಇದನ್ನು ನೀವು ವ್ಯಾಕರಣದ ತರಗತಿಗಳಲ್ಲಿ ಗಮನಿಸಿರುತ್ತೀರಿ. 2 ಪದಗಳು ಪ್ರತ್ಯೇಕವಾಗಿದ್ದಾಗ ಬೇರೆ ಬೇರೆಯದೇ ಅರ್ಥ. ಈಗ ಉದಾಹರಣೆಗೆ ವೇದಗಳು ಅಂತ ನಾವು ಓದ್ತಾ ಇರ್ತೀವಿ. ನಮ್ಮಲ್ಲಿ 4 ವೇದಗಳಿವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ವೇದ. ಈ ಪದ ನಾವು ಕೇಳಿಯೇ ಇದ್ದೀವಿ. ಹಾಗೆ ಮಾತನಾಡುವಾಗ ನಮ್ಮ ವ್ಯಾಕರಣ ತರಗತಿಯಲ್ಲಿ ವಾಕ್ಯಗಳ ಬಗ್ಗೆ ಮಾತಾಡ್ತೀವಿ. ವಾಕ್ಯಗಳ ರಚನೆಯನ್ನು ಹೀಗಿರಬೇಕು. ನಮ್ಮ ದ್ರಾವಿಡ ಭಾಷೆಯಲ್ಲಿ ವಾಕ್ಯಗಳಲ್ಲಿ ಕರ್ತೃಪದ ಪ್ರಧಾನವಾಗಿ ವಾಕ್ಯ ಎಂಬ ಪದವನ್ನು ಬಳಸ್ತಾ ಇರ್ತೀವಿ. ಇವಕ್ಕೆಲ್ಲ ಯಾವುದೇ ಆದ ಅರ್ಥ ಇದೆ. ಈಗ ನಾನು ವೇದ ಮತ್ತು ವಾಕ್ಯ ಎಂಬ 2 ಪದಗಳನ್ನು ತೆಗೆದುಕೊಂಡು ಒಂದು ಪದದಂತೆ ಬಳಸ್ತೇನೆ. ಅಂದರೆ ಅದನ್ನು ನುಡಿಗಟ್ಟು ಅಂತ ಕರಿತೀವಿ. ವೇದ ಎಂಬ ನುಡಿ ಅಂದರೆ ಪದ, ಕಟ್ಟು ಎಂಬ ನುಡಿ ನೋಡಿ ಹೇಗಿದೆ. ನುಡಿ ಎಂಬುದೇ ಒಂದು ನುಡಿ, ಕಟ್ಟು ಎಂಬುದೇ ಒಂದು ನುಡಿ, ವಾಕ್ಯ ಎಂಬುದು ಒಂದು ಪದ ಅಂದರೆ ಒಂದು ನುಡಿ. ಇಲ್ಲಿ ವೇದ ಮತ್ತು ವಾಕ್ಯ ಎಂಬ 2 ನುಡಿಗಳು ಪ್ರತ್ಯೇಕವಾಗಿದ್ದಾಗ ಬೇರೆ ಬೇರೆ ಅರ್ಥವನ್ನೇ ಕೊಡುತ್ತಿದ್ದವು. ಈಗ 2 ಒಟ್ಟಿಗೆ ಸೇರಿಸಿದಾಗ ತಮ್ಮ ಸ್ವಂತ ಅರ್ಥವನ್ನು ಕಳೆದುಕೊಂಡು ಬೇರೆ ಇನ್ನೇನೋ ಅರ್ಥವನ್ನು ಕೊಡುತ್ತವೆ. ವೇದವಾಕ್ಯ ಅಂದಾಗ ಅದು ಮೀರಲಾಗದ್ದು, ಅದನ್ನು ನಾನು ಪಾಲಿಸಲೇಬೇಕಾದದ್ದು ಎನ್ನುವ ಅರ್ಥವನ್ನು ನಾವು ಗ್ರಹಿಸುತ್ತೇವೆ.
ವೇದವಾಕ್ಯ. ಅವರ ಗುರುಗಳ ಮಾತು ಅವನಿಗೆ ವೇದವಾಕ್ಯ. ನಮ್ಮ ತಾಯಿಯ ಮಾತು ನನಗೆ ವೇದವಾಕ್ಯ. ವೇದವಾಕ್ಯ ಅಂದರೆ ಅದನ್ನು ಪಾಲಿಸಲೇಬೇಕಾದದು, ಅದನ್ನು ಮೀರಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ನಾನು ಅನುಸರಿಸಲೇಬೇಕು ಎನ್ನುವ ಅರ್ಥ ಬರ್ತದೆ. ವೇದವಾಕ್ಯ ಈ ಪದ ಬಳಸ್ತೀವಿ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನುಡಿಗಟ್ಟುಗಳು ವಿಶಿಷ್ಟ ಅರ್ಥವನ್ನು ಸ್ಫುರಿಸುತ್ತವೆ. ಆ ನುಡಿಗಟ್ಟುಗಳ ಆ ವಿಶೇಷ ಅರ್ಥವನ್ನು ನಾವು ಗ್ರಹಿಸಿದ್ದೇವೆಯೋ ಅಥವಾ ಕೇವಲ ವಾಚ್ಯಾರ್ಥದಲ್ಲಿಯೇ ಇದ್ದೇವೆಯೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವೇ ಇಂತಹ ಪ್ರಶ್ನೆಗಳನ್ನು ಕೊಡುತ್ತಾರೆ. ಪ್ರೌಢಶಾಲೆಯ ಹಂತದಿಂದಲೂ ಕೂಡ ನುಡಿಗಟ್ಟುಗಳನ್ನು ಕೊಟ್ಟು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಅಂತ ಕೇಳ್ತಾ ಇದ್ದದ್ದು ನಿಮಗೆ ನೆನಪಾಗಬಹುದು. ಹೌದು, ನುಡಿಗಟ್ಟುಗಳ ವಿಶೇಷ ಅರ್ಥವನ್ನು ನಾವು ತಿಳಿದುಕೋಬೇಕಾಗ್ತದೆ. ಈಗ ಇಲ್ಲಿ ಗಮನಿಸಿದೆವು, ಓಬಿರಾಯನ ಕಾಲ ಇದೊಂದು ನುಡಿಗಟ್ಟು. ಓಬಿರಾಯ ಯಾರು? ಇದರ ಬಗ್ಗೆ ಯಾರು ಕೂಡ ಸ್ಪಷ್ಟವಾಗಿ ಹೇಳುವುದಿಲ್ಲ. ಇದು ಬಹಳ ಹಿಂದೆ ಇದ್ದಂತಹ ಒಬ್ಬ ರಾಜ ಇದ್ದಿರಬೇಕು ಅಂತ ಕೆಲವರು ಊಹೆ ಮಾಡಿ ಬರೆದಿದ್ದಾರೆ. ಇನ್ನು ಕೆಲವರು ಇದಕ್ಕೆ ತಮ್ಮದೇ ಆದ ಪಾಂಡಿತ್ಯಪೂರ್ಣವಾದ ಕೆಲವು ವ್ಯಾಖ್ಯಾನಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಓಲ್ಡ್ ಬ್ರಿಟಿಷ್ ರಾವ್ ಅಂತ ಹೇಳುವುದಕ್ಕೆ ಅದನ್ನೇ ಗೌರವ ಸೂಚಕವಾಗಿ ಓ ಬಿ ರಾಯ. ಓಲ್ಡ್ ಬ್ರಿಟಿಷ್ ಅಂದರೆ ನಮ್ಮಲ್ಲಿ ಹಿಂದೆ ಬ್ರಿಟಿಷ್ನವರ ಆ ವಸಾಹತು ಆಳ್ವಿಕೆ ಸಂದರ್ಭ ಏನಿತ್ತು, ಆವತ್ತಿನ ಸಂದರ್ಭದಲ್ಲಿದ್ದಂತಹ ಒಬ್ಬ ರಾಯ ಅಂದರೆ ಹಿಂದಿನ ಕಾಲದ ಅಂತ ಹೇಳುವುದಕ್ಕೋಸ್ಕರ ಇನ್ನೂ ಬೇರೆ ಬೇರೆಯವರು ತಮ್ಮದೇ ಆದ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಚರ್ಚೆ ಮಾಡುವ ಅಗತ್ಯ ಇಲ್ಲ. ಓಬಿರಾಯನ ಕಾಲ ಅಂದರೆ ತುಂಬ ಪ್ರಾಚೀನವಾದ ಕಾಲ ಎನ್ನುವುದಕ್ಕೆ ಈ ಒಂದು ನುಡಿಗಟ್ಟನ್ನು ನಾವು ಬಳಸ್ತಾ ಇರ್ತೇವೆ. ಈ 44ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 3, ಪ್ರಾಚೀನ ಕಾಲ ಎಂಬುದು ನಮಗೆ ನೆನಪಾಗಬೇಕು. ಸ್ನೇಹಿತರೆ, ಇಂತಹ ನುಡಿಗಟ್ಟುಗಳನ್ನು ಹೆಚ್ಚು ಹೆಚ್ಚು ಗಮನಿಸಬೇಕು. ಏಕೆಂದರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಥವಾ 3 ನುಡಿಗಟ್ಟುಗಳನ್ನು ಕೊಟ್ಟು ಅವುಗಳ ವಿಶೇಷ ಅರ್ಥವನ್ನು ಕೇಳುತ್ತಾರೆ. ಹಾಗಾಗಿ ಸಾಕಷ್ಟು ನುಡಿಗಟ್ಟುಗಳನ್ನು ಸಂಗ್ರಹ ಮಾಡಬೇಕು. ಅವುಗಳಿಗೆ ಇರುವಂಥ ಆ ವಿಶಿಷ್ಟ ಅರ್ಥವನ್ನು ಕೂಡ ನೀವು ತಿಳ್ಕೊಂಡಿರಬೇಕಾಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 45ನೆಯ ಪ್ರಶ್ನೆ, ಕಟ್ಟಳೆ. ಈ ಪದದ ಅರ್ಥ ಕಟ್ಟಳೆ. ನಾವು ಇದನ್ನು ಸ್ವತಂತ್ರವಾಗಿ ಎಲ್ಲಿಯೂ ಕೂಡ ಬಳಸಲ್ಲ. ಆದರೆ ಈ ಪದಕ್ಕೆ ಆದಿಯಾಗಿ ಇನ್ನೊಂದು ಪದವನ್ನು ಬಳಸಿ ಇದನ್ನು ನಾವು ಯಾವಾಗಲೂ ಉಪಯೋಗಿಸ್ತಾ ಇರ್ತೀವಿ. ಕಟ್ಟುಕಟ್ಟಳೆ ಅಂತ ಬಳಸ್ತೀವಿ. ಬರೀ ಕಟ್ಟಳೆ ಅನ್ನೋ ಪದ ಬಹಳ ಅಪರೂಪ. ಕಟ್ಟಳೆ ಅಂದರೆ ನಿಜವಾದ ಅರ್ಥ ನಿಯಮ, ಕಾನೂನು, ಶಾಸನ ಎನ್ನುವ ಅರ್ಥದಲ್ಲಿ ನಾವು ಬಳಸಿಕೊಳ್ಳುತ್ತೇವೆ. ಕಟ್ಟುಕಟ್ಟಳೆ ಎನ್ನುವ ಪದ ರೂಢಿಯಲ್ಲಿದೆ. ಕೆಲವರು ಕಟ್ಟುಕಟ್ಟಳೆ ಎಂಬುದು ಜೋಡಿ ಪದ ಇರಬೇಕು ಅಂತ. ಅಲ್ಲ, ಅದು ಜೋಡಿ ಪದ ಅಲ್ಲ. ಜೋಡಿ ಪದ ಅಂದಾಗ ಬೇರೆ ಅರ್ಥ ಇರ್ತದೆ, ದ್ವಿರುಕ್ತಿ ಅಂದಾಗ ಬೇರೆ ಪದ ಅರ್ಥ ಇರ್ತದೆ, ನುಡಿಗಟ್ಟು ಅಂದಾಗ ಬೇರೆ ಅರ್ಥವೇ ಇದೆ. ಇವೆಲ್ಲವನ್ನು ವ್ಯಾಕರಣದ ತರಗತಿಯಲ್ಲಿ ಗಮನಿಸಿರುತ್ತೀರಿ. ಇಲ್ಲಿ ಕಟ್ಟು ಕಟ್ಟಳೆ ಎಂಬ ಈ ಎರಡೂ ಪದಗಳು ಒಟ್ಟಿಗೆ ಇದ್ದರೂ ಕೂಡ ಇವು ಜೋಡಿ ಪದ ಎಂದು ಕರೆಯುವಂತಿಲ್ಲ. ಜೋಡಿ ಪದ ಎಂದಾಗ ಎರಡೂ ಪದಗಳು ಬೇರೆ ಬೇರೆ ಅರ್ಥವನ್ನು ಕೊಡುತ್ತಿರುತ್ತವೆ ಎಂಬುದು ನಿಮಗೆ ಗೊತ್ತೇ ಇದೆ. ಮನೆ ಮಠ ಅಂತೀವಿ, ಅಜ್ಜ ಅಜ್ಜಿ ಅಂತೀನಿ, ತೋಟ ತುಡಿಕೆ ಅಂತಾರೆ ಕೆಲವರು. ಇಲ್ಲಿ ಈಗ ಶಾಲಾ ಕಾಲೇಜು ಎರಡೂ ಬೇರೆ ಬೇರೆ ಅರ್ಥವನ್ನು ಕೊಡುತ್ತಿವೆ, ಎರಡೂ ಒಂದೇ ಅರ್ಥವನ್ನು ಕೊಡುತ್ತಿಲ್ಲ. ಮನೆ ಮಠ ಅಂದಾಗ ಮನೆ ಮಠ ಬೇರೆ ಬೇರೆ, ಶಾಲಾ ಕಾಲೇಜು ಅಂದಾಗ ಶಾಲೆ ಮತ್ತು ಕಾಲೇಜು ಬೇರೆ ಬೇರೆ. ಹೀಗೆ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಇರತಕ್ಕಂತಹ ಪದಗಳನ್ನು ನಾವು ಜೋಡಿ ಪದಗಳು ಅಂತ ಕರೀತೀವಿ. ಹುಡುಗ ಹುಡುಗಿ, ತಂದೆ ತಾಯಿ, ಅಜ್ಜ ಅಜ್ಜಿ, ಅಕ್ಕ ತಂಗಿ, ಅಣ್ಣ ತಮ್ಮ ಅವೆಲ್ಲ ಜೋಡಿ ಪದಗಳಾಗುತ್ತವೆ. ಎರಡೂ ಪದಗಳು ಒಂದೇ ಅರ್ಥವನ್ನು ಕೊಡುತ್ತಿರುವುದು ದ್ವಿರುಕ್ತಿ ಎಂದು ಕರೆಯುತ್ತೇವೆ. ಇಲ್ಲಿ ಗಮನಿಸೋಣ ನಾವು. ಕಟ್ಟು ಕಟ್ಟಳೆ. ಕಟ್ಟು ಅಂದರೆ ಕೂಡ ನಿಯಮ ಎಂಬ ಅರ್ಥ ಇದೆ. ಆ ಕಟ್ಟು ಎಂಬ ಪದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಆದಿಕವಿ ಪಂಪನ ಕಾಲದಿಂದಲೂ ಕೂಡ ಕಟ್ಟು ಎಂಬುದು ವಿಶಿಷ್ಟ ಅರ್ಥದಲ್ಲಿ ಬಳಕೆಯಾಗಿರೋದನ್ನು ನಾವು ಗಮನಿಸ್ತಾ ಬರ್ಬೋದು. ಕಟ್ಟು ಅಂದರೆ ಕಟ್ಟುವುದು, ಕೂಡಿಸುವುದು ಅಂತ ಒಂದು ಅರ್ಥ ಇದೆ. ಕಟ್ಟು ಅಂದರೆ ಹೂಡುವುದು. ಈಗ ಗಾಡಿಯ ನೊಗಕ್ಕೆ ಎತ್ತುಗಳನ್ನು ಹೂಡುವುದು ಅಥವಾ ಕಟ್ಟುವುದು ಅನ್ನೋ ಅರ್ಥ ಬಳಸ್ತಾರೆ. ಕಟ್ಟು ಅಂದರೆ ಗರ್ಭ ನಿಲ್ಲುವುದು ಎಂಬ ಅರ್ಥ ಇದೆ. ನಮ್ಮ ಪಂಪ ಅದನ್ನು ಬಳಸಿಕೊಂಡಿದ್ದಾನೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲ ಕಟ್ಟು ಅನ್ನೋದನ್ನು ಒಂದು ಕಾನೂನು, ನಿಯಮ ಎಂಬ ಅರ್ಥದಲ್ಲಿ ಇಲ್ಲಿ ಗ್ರಹಿಸಬೇಕಾಗಿದೆ. ಕಟ್ಟು ಕಟ್ಟಳೆ ಎರಡೂ ಕೂಡ ನಿಯಮ ಎಂಬ ಅರ್ಥವನ್ನೇ ಕೊಡುತ್ತವೆ. ಹಾಗಾಗಿ ಕಟ್ಟು ಕಟ್ಟಳೆ ಎಂಬುದು ದ್ವಿರುಕ್ತಿಯಾಗುತ್ತದೆ. ಇಲ್ಲಿ ನಮಗೆ ಬೇಕಾಗಿರುವುದು ಕಟ್ಟಳೆ ಎಂಬ ಪದದ ಅರ್ಥ ಕಟ್ಟುವುದು, ಗಂಟು ಹಾಕುವುದು, ಕಡೆಗಣಿಸುವುದು, ನಿಯಮ. ಈ ನಾಲ್ಕರಲ್ಲಿ ಯಾವುದು ಅಂತ ಕೇಳಿದರೆ
ಕಟ್ಟಳೆ ಎಂಬುದಕ್ಕೆ ಸರಿಯಾದ ಅರ್ಥ ನಿಯಮ. ಅಂದರೆ 45ನೇ ಪ್ರಶ್ನೆಗೆ ಸರಿ ಉತ್ತರ 4 ಎಂಬುದು ನಮಗೆ ನೆನಪಾಗಬೇಕು. 46ನೆಯ ಪ್ರಶ್ನೆಗೆ ಹೋಗೋಣ. ಇದು ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯೇ ಆಗಿದೆ. ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದೆ. ಇಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನ ಅಂದರೆ ಮತ್ತೊಬ್ಬರು ಹೇಳಿದಂತಹ ಹೇಳಿಕೆಯನ್ನ ಅದು ಇದ್ದದ್ದನ್ನು ಇದ್ದಂತೆಯೇ ನಾವಲ್ಲಿ ಉದ್ಧರಿಸಬೇಕು, ಅಂದರೆ ಅದನ್ನು ಉಲ್ಲೇಖಿಸಿ ಕೋಟ್ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಬಳಸ್ತಕ್ಕಂತಹ ಲೇಖನ ಚಿಹ್ನೆಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಅರ್ಧವಿರಾಮ ಕೊಟ್ಟಿದ್ದಾರೆ. ವಿವರಣಾತ್ಮಕ ಚಿಹ್ನೆನ ಅಥವಾ ಭಾವಸೂಚಕ ಚಿಹ್ನೆಯೋ ಅಥವಾ ಉದ್ಧರಣ ಚಿಹ್ನೆಯೋ ಅನ್ನೋದು ಪ್ರಶ್ನೆ ಇದೆ. ನಮಗೆ ನೆನಪು ಮಾಡ್ಕೋಬೇಕು, ಅರ್ಧವಿರಾಮವನ್ನು ಯಾವಾಗ ಬಳಸ್ತೇವೆ, ವಿವರಣಾತ್ಮಕ ಚಿಹ್ನೆಯನ್ನು ಯಾವಾಗ ಬಳಸ್ತೇವೆ. ನಿಮಗೆ ನೆನಪಿರಬಹುದು, ಒಂದು ಪ್ರಧಾನ ವಾಕ್ಯವನ್ನು ಬಳಸಿ ಅದನ್ನು ಸಮರ್ಥಿಸಿಕೊಳ್ಳುವಾಗ ಅಥವಾ ಅದನ್ನು ಮುಂದುವರಿಸುವ ಸಂದರ್ಭದಲ್ಲಿ ಕೆಲವು ಉಪವಾಕ್ಯಗಳನ್ನು ಬರೀತೀವಲ್ಲ, ಆಗ ಆ ಪ್ರಧಾನ ವಾಕ್ಯದ ಮುಂದೆ ಬಳಸ್ತೀವಲ್ಲ, ಅದು ಅರ್ಧವಿರಾಮ ಚಿಹ್ನೆ. ಅಂದರೆ ನಮ್ಮ ವಾಕ್ಯ ಇನ್ನೂ ಪೂರ್ಣ ಮುಗಿದಿಲ್ಲ. ಪೂರ್ಣ ಮುಗಿದಾಗ ಬಳಸುವುದು ಪೂರ್ಣ ವಿರಾಮ. ರಾಮನು ಕಾಡಿಗೆ ಹೋದನು ಅಂದಾಗ ಪೂರ್ಣ ವಾಕ್ಯ ಇದೆ ಅಂದರೆ ಅಲ್ಲಿ ಪೂರ್ಣ ವಿರಾಮ. ಮತ್ತೆ ಅರ್ಧ ವಿರಾಮ ಯಾವಾಗ? ಒಂದು ಪ್ರಧಾನ ವಾಕ್ಯವನ್ನು ಹೇಳಿ ಅದು ಇನ್ನೂ ಮುಂದುವರಿಯುತ್ತಿದೆ ಎನ್ನುವ ಸಂದರ್ಭದಲ್ಲಿ ಆ ಉಪವಾಕ್ಯಗಳಿಗಿಂತ ಮುಂಚೆ ನಾವೇನು ಬಳಸ್ತೀವಿ? ಅರ್ಧವಿರಾಮ ಚಿಹ್ನೆಯನ್ನು ಬಳಸ್ತೇವೆ. ಉದಾಹರಣೆಗೆ, ಮನುಷ್ಯನಿಗೆ ಕೋಪವು ಒಳ್ಳೆಯದಲ್ಲ, ಅದು ವಿವೇಕಹೀನರನ್ನಾಗಿಸುತ್ತದೆ, ನಮ್ಮ ವ್ಯಕ್ತಿತ್ವವನ್ನೇ ಹಾಳು ಮಾಡಿಬಿಡುತ್ತದೆ. ನಾನು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ, ಗಮನಿಸಿ. ಅಲ್ಲಿ ಮನುಷ್ಯನಿಗೆ ಕೋಪವು ಒಳ್ಳೆಯದಲ್ಲ, ಅಲ್ಲಿಗೆ ನಿಂತಿಲ್ಲ ವಾಕ್ಯ, ಇನ್ನೂ ಮುಂದುವರಿತಾ ಇದೆ. ಅದರ ಪರಿಣಾಮ ಏನು ಎನ್ನುವುದನ್ನು ಆ ವಾಕ್ಯದ ಮುಂದಿನ ಪರಿಣಾಮವನ್ನು ಹೇಳ್ತಾ ಇದ್ದಾರೆ. ಮನುಷ್ಯನಿಗೆ ಕೋಪವು ಒಳ್ಳೆಯದಲ್ಲ, ಅದು ನಮ್ಮನ್ನು ವಿವೇಕಹೀನರನ್ನಾಗಿಸುತ್ತದೆ, ವ್ಯಕ್ತಿತ್ವವನ್ನೇ ಹಾಳು ಮಾಡುತ್ತದೆ. ಈ ಚಿಹ್ನೆಯನ್ನು ಎಲ್ಲಿ ಬಳಸಿದ್ದೀವಿ? ಆ ಒಂದೊಂದು ಉಪವಾಕ್ಯಗಳ ಮುಗಿದ ನಂತರ ಈ ಚಿಹ್ನೆಯನ್ನು ಬಳಸಲಾಗಿದೆ. ಹೇಗಿದೆ ಈ ಚಿಹ್ನೆಯ ಸ್ವರೂಪ? ನಾವು ಯಾವುದನ್ನು ಅಲ್ಪ ವಿರಾಮ ಅಂತ ಕರಿತೀವೋ ಅಲ್ಪ ವಿರಾಮವನ್ನು ಬರೆದು ಅದರ ಮೇಲ್ಭಾಗದಲ್ಲಿ ಒಂದು ಪೂರ್ಣ ವಿರಾಮದ ಥರ, ಅಂದರೆ ಯಾವುದನ್ನು ಚುಕ್ಕಿ ಅಂತ ಕರಿತೀವೋ ಅವೆರಡನ್ನು ಒಟ್ಟಿಗೆ ಬಳಸ್ತಾ ಇದ್ದೀವಿ. ಅಂದರೆ ಅಲ್ಪ ವಿರಾಮದ ಮೇಲೆ ಒಂದು ಚುಕ್ಕಿಯನ್ನು ಇರುವಲ್ಲ, ಇದನ್ನು ನಾವು ಅರ್ಧವಿರಾಮ ಎಂದು ಕರೆಯುತ್ತೇವೆ. ಅಂದರೆ ಪ್ರಧಾನ ವಾಕ್ಯದ ಅಡಿಯಲ್ಲಿ ವಿವರಣೆಯು ಮುಂದುವರಿದಾಗ ಬರುವ ಉಪವಾಕ್ಯಗಳ ಕೊನೆಯಲ್ಲಿ ಅರ್ಧವಿರಾಮ ಚಿಹ್ನೆಯನ್ನು ಬಳಸುತ್ತೇವೆ ಎಂಬುದು ನಮಗೆ ನೆನಪಿರಬೇಕು. ಅರ್ಧವಿರಾಮ. ಹಾಗಾದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಅರ್ಧವಿರಾಮ ಎಂಬುದು ಸರಿಯಾದ ಉತ್ತರ ಅಲ್ಲ. ಮತ್ತೆ ಯಾವುದು ಎರಡನೆಯದಿರಬಹುದಾ? ವಿವರಣಾತ್ಮಕ ಚಿಹ್ನೆ ಅಂತ ಕೊಟ್ಟಿದ್ದಾರೆ. ಏನು ವಿವರಣಾತ್ಮಕ ಚಿಹ್ನೆ ಅಂದರೆ, ಈಗ ನಾವು ಯಾವುದಾದ್ರೂ ಒಂದು ಅಭಿಪ್ರಾಯವನ್ನು ವಿವರಿಸುವ ಸಂದರ್ಭದಲ್ಲಿ ಒಂದು ವಿವರಣೆ ಕೊಡ್ತಾ ಇರುವಾಗ, ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಅದು ಮುಂದಿನಂತೆ ಇದೆ ಎಂದು ಸೂಚಿಸುವಾಗ ವಿವರಣಾತ್ಮಕ ಚಿಹ್ನೆಯನ್ನು ಬರೆಯುತ್ತೇವೆ. ಉದಾಹರಣೆಗೆ ಯಾವುದಾದ್ರೂ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ನಾನು ಏನೋ ಮುಂದೆ ನಿಮಗೆ ವಿವರಿಸಬೇಕು. ಆ ವಿವರಿಸುವಾಗ ಅದು ಹೇಗಿದೆ ಎಂದರೆ, ಅದರ ವಿವರಣೆ ಏನೆಂದರೆ ಅನ್ನಲ್ಲ, ಆಗ ನಾವು ಬಳಸ್ತಕ್ಕಂಥ ಚಿಹ್ನೆಯೇ ವಿವರಣಾತ್ಮಕ ಚಿಹ್ನೆ. ಈಗ ಉದಾಹರಣೆಗೆ, ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಯಾರು ಎಂದರೆ ಎಂ ಗೋವಿಂದ ಪೈ ಅವರು. ನಮ್ಮ ಕನ್ನಡದಲ್ಲಿ ರಾಷ್ಟ್ರಕವಿಗಳು 3 ಜನ ಇದ್ದಾರೆ. ಅವರು ಯಾರೆಂದರೆ ಗೋವಿಂದ ಪೈ ಅವರು, ಕೆ ವಿ ಪುಟ್ಟಪ್ಪನವರು, ಜಿ ಎಸ್ ಶಿವರುದ್ರಪ್ಪನವರು. ಹೀಗೆ ಮಾತನಾಡುವಾಗ ಅವರು ಯಾರೆಂದರೆ ಅನ್ನಲ್ಲ, ಆಗ ನಾವೇನು ಮಾಡ್ತೀವಿ, ಆ ಮುಂದಿನ ವಿವರಣೆ ಇದೆ ಎನ್ನುವಾಗ ಈ ಒಂದು ವಿವರಣಾತ್ಮಕ ಚಿಹ್ನೆಯನ್ನು ಬಳಸುತ್ತೇವೆ. ಈಗ ಉದಾಹರಣೆಗೆ, ನವೋದಯ ತ್ರಯರು ಎಂದರೆ ಆಗ ವಿವರಣಾತ್ಮಕ ಚಿಹ್ನೆ ಬರ್ತದೆ. ಒಂದು ಚುಕ್ಕಿಯ ಮೇಲೆ ಇನ್ನೊಂದು ಚುಕ್ಕಿ, ಏನು ಪೂರ್ಣ ವಿರಾಮ ಇದೆಯಲ್ಲ, ಆ ಪೂರ್ಣ ವಿರಾಮದ ರೂಪವನ್ನೇ ಹೋಲುವ ಆ ಒಂದು ಚುಕ್ಕಿಯ ಮೇಲೆ ಒಂದು ಚುಕ್ಕಿಯನ್ನು ಇಡುವುದಿಲ್ಲ, ಇದನ್ನು ನಾವು ವಿವರಣಾತ್ಮಕ ಚಿಹ್ನೆ ಎಂದು ಕರೆಯುತ್ತೇವೆ. ನವೋದಯ ತ್ರಯರು ಎಂದರೆ ಕುವೆಂಪು, ದ ರಾ ಬೇಂದ್ರೆ ಮತ್ತು ಪುತಿ ನರಸಿಂಹಾಚಾರ್. ಈಗ ಆ ನವೋದಯ ತ್ರಯರೆಂದರೆ ಅನ್ನಲ್ಲ, ಅಲ್ಲಿಗೆ ನಾವು ವಿವರಣಾತ್ಮಕ ಚಿಹ್ನೆಯನ್ನು ಬಳಸುತ್ತೇವೆ. ಇಲ್ಲಿ ನಮಗೇನು ಕೊಟ್ಟಿದ್ದಾರೆ ಪ್ರಶ್ನೆ, ಆ ಪ್ರಶ್ನೆಗೆ ಇದು ಉತ್ತರ ಆಗುವುದಿಲ್ಲ. ಹಾಗಾದರೆ ಮೂರನೇದಾಗ್ತದೆಯಾ? ಭಾವಸೂಚಕ ಚಿಹ್ನೆ. ಹಿಂದೆ ಒಂದ್ಸಲ ಈಗಾಗಲೇ ಬಂದಿತ್ತು. ನಾವು ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂತಹ ಸಂತೋಷ, ಅಚ್ಚರಿ, ಉದ್ವೇಗ ಅಥವಾ ಯಾವುದೇ ಆಗಿರಲಿ, ಅಂತಹ ಮನಸ್ಸಿನ ಭಾವನೆಗಳಿದಾವಲ್ಲ, ಅದು ವ್ಯಥೆ, ವಿಷಾದವೂ ಆಗಿರ್ಬೋದು. ಯಾವುದೇ ಒಂದು, ಅದು ಸಂತೋಷ ಆಗಿರ್ಬೋದು, ಸಂಕಟ ಆಗಿರ್ಬೋದು, ನಮ್ಮ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ
ಅಂತಹ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಆ ಪದಗಳ ಮುಂದೆ ಬರುವ ಚಿಹ್ನೆಯನ್ನು ಭಾವಸೂಚಕ ಚಿಹ್ನೆ ಎಂದು ಕರೀತೇವೆ. ಉದಾಹರಣೆಗೆ, ಅಬ್ಬಬ್ಬಾ ಇಷ್ಟು ದೊಡ್ಡದು, ಅಯ್ಯೋ ಅವರಿಗೂ ಹೀಗಾಯ್ತೆ, ಆಹಾ ಎಷ್ಟು ಚೆನ್ನಾಗಿದೆಯಲ್ಲ. ಇಲ್ಲಿ ಆಹಾ ಎಂದಾಗ, ಅಯ್ಯೋ ಎಂದಾಗ, ಅಬ್ಬಾ ಅಂದಾಗ ನಾವು ಬಳಸ್ತಕ್ಕಂತಹ ಈ ಚಿಹ್ನೆಯನ್ನು ಭಾವಸೂಚಕ ಚಿಹ್ನೆ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ನಾವು ಯಾರಾದರೂ ಹೇಳಿಕೆಯನ್ನು ಯಥಾವತ್ತಾಗಿ ಬಳಸುವಾಗ ಭಾವಸೂಚಕ ಚಿಹ್ನೆಯನ್ನು ಬಳಸುವುದಿಲ್ಲ. ಮತ್ತು ಯಾವ ಚಿಹ್ನೆ? ಆಯ್ಕೆ 4 ಯಾವುದಿದೆ ಅಲ್ಲಿ? ಉದ್ಧರಣಾ ಚಿಹ್ನೆ. ಉದ್ಧರಣ ಚಿಹ್ನೆಯನ್ನು ಯಾವಾಗ ಬಳಸ್ತೀವಿ ಅಂದರೆ, ಮತ್ತೊಬ್ಬರು ಆಡಿದ್ದ ಅಥವಾ ಅವರು ಹೇಳಿಕೆ ಕೊಟ್ಟಿದ್ದ ಅವರ ಮಾತನ್ನು ನಾವು ಇದ್ದದ್ದನ್ನು ಇದ್ದಂತೆಯೇ ಉದ್ಧರಿಸುವಾಗ, ಅಂದರೆ ನಾವು ಅದನ್ನು ಕೋಟ್ ಮಾಡುವುದು ಅಂತೀವಲ್ಲ, ಅದನ್ನು ಉದ್ಧರಿಸುವುದು ಅಂದರೆ ಅದನ್ನು ನಾವು ಬಳಸಿ ಹೇಳುವಾಗ ಆ ಮಾತು ಯಾವುದಿದೆಯೋ ಅಥವಾ ಅವರು ಹೇಳಿದಂಥ ವಾಕ್ಯ ಯಾವುದಿದೆಯೋ ಆ ವಾಕ್ಯದ ಪ್ರಾರಂಭ ಮತ್ತು ಆ ವಾಕ್ಯದ ಕೊನೆಯಲ್ಲಿ ಈ ಉದ್ಧರಣಾ ಚಿಹ್ನೆಯನ್ನು ಬಳಸುತ್ತೇವೆ. ಅಂದರೆ ಒಬ್ಬರ ಹೇಳಿಕೆಯನ್ನು ನಾವು ಅದನ್ನು ಉದ್ಧರಿಸಿ ಹೇಳುವಾಗ ಆ ಮಾತು ಅಥವಾ ಆ ವಾಕ್ಯದ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಉದ್ಧರಣ ಚಿಹ್ನೆಯನ್ನು ಬಳಸುತ್ತೇವೆ. ಆ ಉದ್ಧರಣ ಚಿಹ್ನೆಯಲ್ಲಿ ಒಂದು ಅಂದರೆ ಏಕ ಚಿಹ್ನೆ ಮತ್ತು ದ್ವಿ 2 ಚಿಹ್ನೆಗಳಿವೆ. ಸಾಮಾನ್ಯವಾಗಿ ವಾಕ್ಯಗಳನ್ನು ಉದ್ಧರಿಸುವಾಗ ಅಂದರೆ ಕೋಟ್ ಮಾಡುವಾಗ ನಾವು ಆ ಡಬಲ್ ಇನ್ವರ್ಟೆಡ್ ಕಾಮ ಅಂತ ಏನು ಕರಿತೀವಿ ಆ ಜೋಡಿ ಚಿಹ್ನೆಯನ್ನು ಬಳಸುತ್ತೇವೆ. ವಿಶಿಷ್ಟ ಪದಗಳನ್ನು ಹೇಳುವಾಗ ಅಂದರೆ ಒಂದೊಂದು ವಿಶೇಷವಾದ ಪದಗಳನ್ನು ಕುರಿತು ಹೇಳುವಾಗ, ಕೆಲವರು ಮುಖ್ಯ ಕೃತಿಗಳನ್ನು ಹೆಸರಿಸುವಾಗ ಈ ಸಿಂಗಲ್ ಇನ್ವರ್ಟೆಡ್ ಕಾಮ ಅಂದರೆ ಆ ಏಕರೂಪದಲ್ಲಿರುವಂತಹ ಆ ಉದ್ಧರಣ ಚಿಹ್ನೆಯನ್ನು ಬಳಸುತ್ತಾರೆ. ಇದು ನಮಗೆ ನೆನಪಿರಬೇಕು. ಹಾಗಾಗಿ ಪ್ರಶ್ನೆ 46ಕ್ಕೆ ಸರಿ ಉತ್ತರ ಉದ್ಧರಣ ಚಿಹ್ನೆ. ಆಯ್ಕೆ 4 ಎಂಬುದು ನಮಗೆ ಗೊತ್ತಾಗಬೇಕು. 47ನೆಯ ಪ್ರಶ್ನೆಗೆ ಹೋಗೋಣ. ಬಹಳ ಸರಳವಾದ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ ಯಾವುದು? ಬ್ಯಾನಿ. ಬ್ಯಾನಿ ಇದು ಆಡುಭಾಷೆಯಲ್ಲಿ ಗ್ರಾಮ್ಯ ಅಂದರೆ ಆಡುಭಾಷೆಯ ಗ್ರಾಮ್ಯ ರೂಪದಲ್ಲಿ ನಮಗೆ ದೊರೆಯುತ್ತದೆ. ಕೆಲವು ಪ್ರದೇಶಗಳಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಕನ್ನಡ ಭಾಷೆಯ ಪ್ರಾದೇಶಿಕ ವರ್ಗೀಕರಣ ಅಂದುಬಿಟ್ಟು ಮೈಸೂರು ಕನ್ನಡ, ಮಂಗಳೂರು ಕನ್ನಡ, ಧಾರವಾಡ ಕನ್ನಡ ಮತ್ತು ಕಲಬುರಗಿ ಕನ್ನಡ 4 ಪ್ರಾದೇಶಿಕ ವರ್ಗಗಳನ್ನು ಮಾಡಲಾಗಿದೆ. ಈ ಪ್ರಾದೇಶಿಕ ವರ್ಗೀಕರಣವನ್ನು ಗಮನಿಸಿ ಆಯಾ ಪ್ರಾಂತ್ಯಗಳಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಕೆಲವು ಗ್ರಾಮ್ಯ ಪದಗಳನ್ನು ನಾವು ಆಲಿಸಿರಬೇಕಾಗ್ತದೆ. ಪುಸ್ತಕಗಳಲ್ಲಿ ಕೆಲವರು ಅದನ್ನು ಗ್ರಾಂಥಿಕ ರೂಪದಲ್ಲಿ ಬರೆದಿರುವುದು ಉಂಟು. ಅವುಗಳನ್ನು ನಾವು ಸ್ವಲ್ಪ ಮನನ ಮಾಡಿ ಮನಸ್ಸಿನಲ್ಲಿಟ್ಟುಕೊಂಡಿದ್ದರೆ ಇಂತಹ ಒಂದೆರಡು ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾಗ ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ. ಇಲ್ಲಿ ಗಮನಿಸಿ, ಇವು ಯಾವುದೇ ವ್ಯಾಕರಣ ಪುಸ್ತಕದಲ್ಲಿ ನಮಗೆ ಸಿಕ್ಕೋದಿಲ್ಲ. ನಾವು ಯಾವುದಾದರೂ ಕೆಲವು ಪ್ರಾದೇಶಿಕ ಭಾಷೆಯಲ್ಲಿಯೇ ತಮ್ಮ ಸಾಹಿತ್ಯ ಕೃತಿಗಳನ್ನು ಬರೀತಕ್ಕಂಥ ನಮ್ಮ ಕನ್ನಡದ ಕೆಲವು ವಿಶೇಷವಾದ ಕೆಲವು ಸಾಹಿತಿಗಳಿದ್ದಾರೆ. ನೀವೆಲ್ಲ ಗಮನಿಸಿದ್ದೀರಿ. ಕೆಲವರು ಜನಪದ ಭಾಷೆಯಲ್ಲಿ ಅಥವಾ ಗ್ರಾಮೀಣ ಸೊಗಡನ್ನು ತುಂಬಿ ಅತ್ಯದ್ಭುತವಾದಂತಹ ಕಥೆಗಳನ್ನು ಕಾದಂಬರಿಗಳನ್ನು ಬರೆದಿರುವುದನ್ನು ನಾವು ಗಮನಿಸಿದ್ದೇವೆ. ಅಥವಾ ಕೆಲವರು ಕವನಗಳನ್ನು, ನಮಗೆಲ್ಲ ಗೊತ್ತು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ನಮ್ಮ ಉತ್ತರ ಕರ್ನಾಟಕದ ಭಾಷೆ ಏನಿದೆ ಆ ಸತ್ವಯುತವಾದ ಭಾಷೆಯನ್ನೇ ಬೆಳೆಸಿಕೊಂಡು ತಮ್ಮ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥವರು. ನಮಗೆಲ್ಲ ಗೊತ್ತಿರುವ 4 ತಂತಿ ಎನ್ನುವಲ್ಲಿ ಬರುವ 4 ಎಂಬುದೇ ಒಂದು ಗ್ರಾಮ್ಯ ಶಬ್ದ ಎಂಬಂತೆ ಆಡುಭಾಷೆಯ ಶಬ್ದವನ್ನು ಅವರು ಬಳಸಿಕೊಂಡಿದ್ದಾರೆ. ನಾವು 4 ತಂತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. 4 ತಂತಿ ಎಂದೇ ಬರೆದಿರುವುದು ಬೇಂದ್ರೆಯವರು. ನೀ ಹಿಂಗ ನೋಡಬೇಡ ನನ್ನ. ನಾವು ಈ ಪದಗಳನ್ನು ಗಮನಿಸಿದಾಗ ನಮಗೆ ಉತ್ತರ ಕರ್ನಾಟಕದ ಆ ಸತ್ವಯುತವಾದ ಭಾಷೆಯ ಶಕ್ತಿ ಏನು ಎಂಬುದು ನಮಗೆ ಗೊತ್ತಾಗ್ತದೆ. ಹಾಗೆ ನಮ್ಮಲ್ಲಿ ಕೆಲವು ಸಾಹಿತಿಗಳು, ದಕ್ಷಿಣ ಕರ್ನಾಟಕದಲ್ಲಿಯೂ ಕೂಡ ಕೆಲವು ಕಥೆಗಾರರು, ಕಾದಂಬರಿಕಾರರು ತಮ್ಮದೇ ಗ್ರಾಮೀಣ ಪರಿಸರದ ಭಾಷೆಯನ್ನು ಬಳಸಿಕೊಂಡು ತಮ್ಮ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಈಗ ಉದಾಹರಣೆಗೆ ನಮ್ಮ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರ ಕೆಲವು ಕಥೆಗಳಲ್ಲಿ, ನಮ್ಮ ದೇವನೂರು ಮಹಾದೇವ ಅವರ ಕಥೆಗಳು ಮತ್ತು ಕಾದಂಬರಿಗಳಲ್ಲಿ ನಾವು ಅವರದೇ ಆದಂತಹ ಪ್ರದೇಶದ ಆ ಕನ್ನಡವನ್ನು ಅಂದರೆ ಗ್ರಾಮ್ಯ ರೂಪದ ಆಡುಭಾಷೆಯ ಕನ್ನಡವನ್ನು ಅವರು ಸಾಹಿತ್ಯಿಕ ಭಾಷೆಯಾಗಿ ಬಳಸಿಕೊಂಡಿರುವುದನ್ನು ಗಮನಿಸಬಹುದು. ಹಾಗಾಗಿ ನಾವು ನಮ್ಮ ಬೇರೆ ಬೇರೆ ಪ್ರದೇಶಗಳ, ಈಗ ನಾವು ನಮ್ಮ ಮಂಗಳೂರು ಅಲ್ಲಿಯ ಕನ್ನಡವನ್ನು ಕೂಡ ನಮ್ಮ ಕೆಲವು ಸಾಹಿತಿಗಳು ಬಳಸಿಕೊಂಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಸ್ನೇಹಿತರೆ,
ಅದಕ್ಕೋಸ್ಕರವೇ ಹೇಳಿದ್ದು, ನಾನು ಹೆಚ್ಚು ಹೆಚ್ಚು ಕೃತಿಗಳನ್ನು ಓದಲಿಕ್ಕೆ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ಅದು ಯಾವುದೇ ಪ್ರದೇಶದ ಭಾಷೆಯನ್ನು ಒಳಗೊಂಡಿರಲಿ, ನೀವು ಅಂತಹ ಪ್ರಾದೇಶಿಕ ವ್ಯತ್ಯಾಸಗಳನ್ನು ಗಮನಿಸಬೇಕು ಅಂದರೆ ಹೆಚ್ಚು ಹೆಚ್ಚು ಸಾಹಿತ್ಯ ಕೃತಿಗಳನ್ನು ಅಭ್ಯಾಸ ಮಾಡುವುದನ್ನು ರೂಢಿ ಮಾಡಿಕೊಳ್ಬೇಕು. ಇರಲಿ, ಇಲ್ಲಿ ಬ್ಯಾನಿ ಎಂಬ ಒಂದು ಪದವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಗ್ರಾಂಥಿಕ ರೂಪ ಅಂದರೆ ನಾವು ಯಾವುದನ್ನು ಶಿಷ್ಟ ರೂಪ ಅಂತ ಕರಿತೀವಿ, ಗ್ರಂಥದಲ್ಲಿ ಬಳಸ್ತಾ ಹೋಗ್ತೀವಿ, ಅಂಥದ್ದನ್ನು ನಾವು ಗ್ರಾಂಥಿಕ ಭಾಷೆ ಅಂತ ಕರಿತೀವಿ. ಆ ಗ್ರಾಂಥಿಕ ರೂಪ ಯಾವುದು ಹಾಗಾದರೆ ಬ್ಯಾನಿಗೆ? ಬಾನು ಅಲ್ಲ, ಬೇನೆ. ಹೌದಾ? ನೋಡೋಣ. ಬ್ಯಾನೆ ಅಂತಲೂ ಕೊಟ್ಟಿದ್ದಾರೆ, ಭಾನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸ್ಬೇಕು ನೀವು, ನಮಗೆಲ್ಲ ಅರ್ಥ ಆಗುತ್ತೆ. ಬಾನು ಅಂದರೆ ಅದು ಬಾ ಅಲ್ಪ ಪ್ರಾಣ ಇದೆ ಮೊದಲನೇದು, ಹಾಗಾಗಿ ನಮಗೆ ಗೊತ್ತಿದೆ ಇದು ಆಕಾಶ, ನಭ ಅಥವಾ ವ್ಯೋಮ ಎನ್ನುವ ಅರ್ಥವನ್ನು ಕೊಡ್ತದೆ. ಬಾನು ಅಲ್ಪ ಪ್ರಾಣ ಇರೋದನ್ನು ಗಮನಿಸ್ಬೇಕು ನಾವು. ಬಾನು ಅಂದರೆ ಆಕಾಶ. ಇನ್ನು ಎರಡನೆಯದು ಬೇನೆ. ಹೌದು, ಬೇನೆ ಎಂಬುದು ಬ್ಯಾನಿ ಎಂಬುದರ ಗ್ರಾಂಥಿಕ ರೂಪ. ಬೇನೆ ಅಂದರೆ ಕಾಯಿಲೆ, ರೋಗ ಅನ್ನುವ ಅರ್ಥದಲ್ಲಿ ಬರ್ತದೆ. ಅದು ಬ್ಯಾನಿ, ಆಡು ಭಾಷೆಯಲ್ಲಿ ಬ್ಯಾನಿ ಆಗಿದೆ. ಆಯ್ಕೆ 3 ಬ್ಯಾನೆ. ಬ್ಯಾನೆ ಎಂಬುದು ಸರಿಯಾದ ರೂಪ ಇರಬಹುದು ಅಂತ ಕೆಲವರು ಬರೀತಾರೆ, ಆದರೆ ಬ್ಯಾನೆ ಎಂಬುದು ಕೂಡ ಸರಿಯಾದ ರೂಪ ಅಲ್ಲ. ಬ್ಯಾನಿಗೆ ಬ್ಯಾನೆ ಆಗಿಬಿಡ್ತು ಅಂದರೆ ಇಲ್ಲ, ಅದು ಕೂಡ ಗ್ರಾಮ್ಯ ರೂಪವೇ ಆಗ್ತದೆ. ಬ್ಯಾನಿ ಎಂಬುದು ನಿಮಗೆ ಸೂಕ್ಷ್ಮವಾಗಿ ಗಮನಿಸಬೇಕು. ಎ ಇರುವುದು ಅಂದರೆ ಪದದ ಅಂತ್ಯದಲ್ಲಿ ಬರುವ ಎ ಇ ಆಗುವುದು ನಮ್ಮ ಉತ್ತರ ಕರ್ನಾಟಕ, ಅದರಲ್ಲೂ ಧಾರವಾಡ, ಕಲಬುರಗಿ, ಕನ್ನಡದಲ್ಲಿ ಹೆಚ್ಚಾಗಿ ಗಮನಿಸ್ತೇವೆ. ಮಳೆ ಅನ್ನೋದನ್ನು ಮಳಿ ಎನ್ನುತ್ತಾರೆ, ಅತ್ತೆ ಎನ್ನುವುದನ್ನು ಅತಿ ಎನ್ನುತ್ತಾರೆ, ಮನೆ ಅನ್ನೋದನ್ನು ಮನಿ ಅಂತ ಪದ ಬಳಸ್ತಾರೆ. ಇಲ್ಲಿ ಎ ಅಂದರೆ ಯಾವುದನ್ನು ನಾವು ಏತ್ವ ಅಂತ ಕರಿತೀವೋ ಅದು ಇ ಆಗ್ತದೆ. ನಾವು ಯಾವುದನ್ನು ಗುಣಸು ಅಂತೀವೋ, ಕಾಕುಣ್ಸು ಕಿ ಅಂತೀವಲ್ಲ, ಅದು ಕಾಕೇತ್ವ ಕೆ ಇದ್ದದ್ದು ಅಲ್ಲಿ ಕಾಕುಣ್ಸು ಕಿ ಅಂತ ಇ ಅಂದರೆ ಇ ಎಂಬ ಸ್ವರದಿಂದ ಅಂತ್ಯಗೊಳ್ಳುತ್ತದೆ. ಮಳಿ ಬಂತು ಅಂತಲೇ ಬರ್ಸೋದು. ನಮ್ಮ ಮನೆಗೆ ಹೋಗ್ತೀನಿ ಅಂತ ಕರೀತಾರೆ. ಇಲ್ಲಿ ಬೇನೆ ಎಂಬುದು ಬ್ಯಾನಿ ಆಗುತ್ತೆ ಹೊರತು ಬ್ಯಾನೆ ಆಗಲ್ಲ. ಇರಲಿ, ಇಲ್ಲಿ ನಮಗೆ ಬ್ಯಾನೆ ಎಂಬುದಲ್ಲ, ಇದು ದಕ್ಷಿಣ ಕರ್ನಾಟಕದಲ್ಲಿ ಬೇನೆ ಬ್ಯಾನೆ ಆಗಿದೆ, ಅದು ಕೂಡ ಗ್ರಾಮ್ಯ ರೂಪ ಆಗ್ತದೆ. ಬ್ಯಾನಿ ಎಂಬುದರ ಗ್ರಾಂಥಿಕ ರೂಪ ಬೇನೆ, ಅದು ಸರಿಯಾದ ಉತ್ತರ. ಇನ್ನು 4ನೇ ಉತ್ತರ ಭಾನು ಕೊಟ್ಟಿದ್ದಾರೆ. ಭಾನು ಮಹಾಪ್ರಾಣ ಇದೆ. ಭಾನು ಅಂದರೆ ಸೂರ್ಯ. ನಾವು ಯಾವುದನ್ನು ರವಿ ಅಥವಾ ನೇಸರ ಅಂತ ಮಾತಾಡ್ತಾ ಇದ್ವಲ್ಲ, ಅದರ ಮತ್ತೊಂದು ಸಂಸ್ಕೃತ ರೂಪ ಭಾನು ಆಗಿದೆ. ಇಲ್ಲಿ 47ನೆಯ ಪ್ರಶ್ನೆಗೆ ಸರಿ ಉತ್ತರ 2, ಬೇನೆ ಎಂಬುದು ಇದಕ್ಕೆ ಸರಿ ಉತ್ತರ ಆಗಿದೆ. 48ನೆಯ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಆಹಾ, ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು ಡ್ಯಾಶ್. ಇಲ್ಲಿ ಮತ್ತೆ ಹಿಂದೆ ಮಾತಾಡಿದ್ವಿ, ಭಾವಸೂಚಕ ವಾಕ್ಯ, ವಿದ್ಯಾರ್ಥಕ ವಾಕ್ಯ, ನಿಷೇಧಾರ್ಥಕ ವಾಕ್ಯ, ಸಂಭಾವನಾರ್ಥಕ ವಾಕ್ಯ ಅಂತ ಕೇಳಿದ್ದಾರೆ. ಇಲ್ಲಿ ಈಗ ತಾನೇ ಮಾತಾಡಿದ್ವಿ ಭಾವಸೂಚಕ ಅವ್ಯಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆಹಾ, ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವಾಗ ತನ್ನ ಮನಸ್ಸಿನಲ್ಲಿ ಉಂಟಾಗಿರತಕ್ಕಂತಹ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅಲ್ಲಿ ಭಾವವನ್ನು ಸೂಚಿಸ್ತಾ ಇರೋದರಿಂದ ಆಹಾ ಎನ್ನುವಾಗಲೇ ಒಂದು ಭಾವಸೂಚಕ ಚಿಹ್ನೆ ಅಲ್ಲಿ ಬಂದಿದೆ. ಹಾಗಾಗಿ ನಮಗಿದು ಮೊದಲನೆಯ ಉತ್ತರವೇ ಸರಿ ಅಂತ ತಕ್ಷಣವೇ ಗೊತ್ತಾಗ್ತದೆ. ಭಾವಸೂಚಕ ವಾಕ್ಯ. ಆಹಾ, ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು ನಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಇದಕ್ಕೆ ಆಯ್ಕೆ 1 ಭಾವಸೂಚಕ ವಾಕ್ಯ. ಇನ್ನುಳಿದಂತಹ 3 ಉತ್ತರಗಳು ಏನಿವೆ ಅಲ್ಲಿ ಅವುಗಳ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ ನಿಮಗೆಲ್ಲ ಗೊತ್ತಿದೆ. ವಿದ್ಯಾರ್ಥಕ ವಾಕ್ಯ, ನಿಷೇಧಾರ್ಥಕ ವಾಕ್ಯ, ಸಂಭಾವನಾರ್ಥಕ ವಾಕ್ಯ ವ್ಯಾಕರಣದ ತರಗತಿಯಲ್ಲಿ ಓದೋಣ. ಆದರೆ ಇಲ್ಲಿ ಸ್ವಲ್ಪ ಕೇಳಿಸ್ಕೊಳ್ಳಿ. ಒಂದು ಪದ ಅಂದರೆ ಅದು ವಿಧಿಸುವ, ಆಜ್ಞೆ ಮಾಡುವ ಅಥವಾ ಹಾರೈಸುವ ಸಂದರ್ಭದಲ್ಲಿ, ಆಶೀರ್ವದಿಸುವ ಸಂದರ್ಭದಲ್ಲಿ ನಾವು ಇಂಥ ಕೆಲಸ ಇವನು ಮಾಡಲೇಬೇಕು, ಆಗಲೇಬೇಕು, ಇವರಿಗೆ ಇದು ಘಟಿಸಲೇಬೇಕು ಎನ್ನುವಂಥ ಸಂದರ್ಭದಲ್ಲಿ ವಿಧಿಸುವ ಅರ್ಥವನ್ನು ಕೊಡುವಂತಹ ಶಬ್ದರೂಪಗಳನ್ನು ವಿದ್ಯಾರ್ಥಕ ಪದಗಳು ಎಂದು ಕರೆಯುತ್ತೇವೆ. ಅಂಥ ವಿದ್ಯಾರ್ಥಕ ಪದಗಳಿಂದ ಕೂಡಿದ ವಾಕ್ಯವನ್ನು ವಿದ್ಯಾರ್ಥಕ ವಾಕ್ಯಗಳು ಎಂದು ಹೇಳುತ್ತೇವೆ. ಉದಾಹರಣೆಗೆ, ನೀವು ಈ ಕಾರ್ಯವನ್ನು ಮಾಡಲೇಬೇಕು, ಅವರು ಆ ಕಾರ್ಯವನ್ನು ಮಾಡಲಿ, ಅವರು ಅಲ್ಲಿಗೆ ಹೋಗಲಿ. ಇದು ಅಂದರೆ ಹೋಗಲೇಬೇಕು, ಮಾಡಲೇಬೇಕು, ನಿಮಗೆ ಒಳ್ಳೆಯದು ಆಗಲಿ, ನೀವು ಈ ಕೆಲಸವನ್ನು ಮಾಡಲೇಬೇಕು.
ಇಂತಹ ಪದಗಳಿವೆಯಲ್ಲ ಅಥವಾ ವಾಕ್ಯಗಳಿವೆಯಲ್ಲ, ಇವು ವಿಧ್ಯರ್ಥಕ ವಾಕ್ಯಗಳು ಎನಿಸುತ್ತವೆ. ನಿಷೇಧಾರ್ಥಕ ಎಂದರೆ ಈ ಕೆಲಸ ಆಗಬಾರದು, ಆಗುವುದಿಲ್ಲ, ಈ ಕೆಲಸ ಬೇಡ ಎನ್ನುವಂಥ ಅರ್ಥವನ್ನು ಕೊಡುವುದು ನಿಷೇಧಾರ್ಥಕ ಪದ. ಅಂತಹ ನಿಷೇಧಾರ್ಥಕ ಪದ ಒಳಗೊಂಡಿರುವುದೇ ನಿಷೇಧಾರ್ಥಕ ವಾಕ್ಯ. ಅವಳು ಇಲ್ಲಿಗೆ ಬಾರಳು, ನೀನು ಅಲ್ಲಿಗೆ ಹೋಗದಿರು, ನೀನು ಬರೆಯದಿರು, ಅವಳು ಅಲ್ಲಿಗೆ ಹೋಗಳು, ಅವಳು ಸರಿಯಾಗಿ ಕುಣಿಯಳು. ಈ ಪದಗಳನ್ನು ನಾವು ಗಮನಿಸಬೇಕು. ಆ ಕೆಲಸ ಆಗ್ತಾ ಇಲ್ಲ ಅನ್ನೋದು ನಮ್ಮ ಗ್ರಹಿಕೆಗೆ ಬರ್ತದೆ. ಹಾಗಾಗಿ ನಿಷೇಧಾರ್ಥಕ ವಾಕ್ಯ ಅಂದರೆ ಏನು ಅನ್ನೋದು ನಮಗೆ ಗೊತ್ತಿರಬೇಕಾಗ್ತದೆ. ಇನ್ನು ಸಂಭಾವನಾರ್ಥಕ ಪದದಿಂದ ಕೂಡಿದಂಥ ವಾಕ್ಯಗಳನ್ನು ಸಂಭಾವನಾರ್ಥಕ ವಾಕ್ಯಗಳು ಎಂದೇ ಕರಿತೀವಿ. ಏನದು ಅಂದರೆ ಅಲ್ಲಿ ಸಂಶಯ ಇರಬಹುದು, ಅದು ಆಗುತ್ತದೆಯೋ ಆಗುವುದಿಲ್ಲವೋ ಎನ್ನುವ ವಿಕಲ್ಪ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಅವನು ಆ ಕೆಲಸವನ್ನು ಮಾಡಬಹುದು ಅಥವಾ ಮಾಡುವುದಿಲ್ಲ. ಯಾವುದೇ ಪುರುಷದಲ್ಲಿ ಇರಬಹುದು. ಅದು ನಾನು ಊರಿಗೆ ಹೋದೇನು, ಅವರೂ ನಮ್ಮೊಡನೆ ಬಂದಾರು. ಅದು ಬಹುವಚನ ಇರ್ಬೋದು, ಏಕವಚನ ಇರ್ಬೋದು. ಅವನೂ ನಮ್ಮೊಡನೆ ಬಂದಾನು, ಅವನು ನಾಳೆ ಹಣವನ್ನು ಕೊಟ್ಟಾನು, ಅವನೂ ಈ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿಯಾನು. ಈ ವಾಕ್ಯಗಳಿವೆಯಲ್ಲ, ಇವುಗಳನ್ನು ನಾವು ಸಂಭಾವನಾರ್ಥಕ ವಾಕ್ಯಗಳು ಎಂದು ಕರೆಯುತ್ತೇವೆ. ಅಂದರೆ ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿಧ್ಯರ್ಥಕ ಹಾಗೂ ಭಾವಸೂಚಕ, ಈ 4 ರೀತಿಯ ವಾಕ್ಯಗಳಲ್ಲಿ ಯಾವುದಾಗ್ತದೆ ಇದು? ಆಹಾ ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಅಂದಾಗ ಅದು ನಿಷೇಧಾರ್ಥಕ, ವಿದ್ಯಾರ್ಥಕ, ಸಂಭಾವನಾರ್ಥಕ ಅಲ್ಲ, ಅದು ಭಾವಸೂಚಕ. ಹಾಗಾಗಿ ಪ್ರಶ್ನೆ 48ಕ್ಕೆ ಸರಿ ಉತ್ತರ 1 ಭಾವಸೂಚಕ ವಾಕ್ಯ ಎಂಬುದು ನಮಗೆ ಗಮನಕ್ಕೆ ಬರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 49ನೆಯ ಪ್ರಶ್ನೆ, ದೇಶ್ಯ ಶಬ್ದಗಳು ಎಂದರೆ ಏನು? ದೇಶ್ಯ ಅಂದರೆ ನಮ್ಮ ಸ್ಥಳೀಯ, ನಮ್ಮದೇ ಆದ, ದೇಶೀಯ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇರ್ತೀವಿ. ದೇಶ್ಯ ಅಂದರೆ ನಮ್ಮದೇ, ಈ ಪ್ರದೇಶಕ್ಕೆ ಸಂಬಂಧಪಟ್ಟ, ಅಂದರೆ ಸ್ಥಳೀಯವಾದ ಶಬ್ದಗಳು, ಅಂದರೆ ನಮ್ಮವು ಅನ್ನೋ ಅರ್ಥದಲ್ಲಿ. ಏನು ದೇಶ್ಯ ಶಬ್ದಗಳು? ಅರ್ಥ ಅದು 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಸಂಸ್ಕೃತದಿಂದ ಬಂದವು, ಬೇರೆ ಭಾಷೆಯಿಂದ ಬಂದವು, ಅಚ್ಚಗನ್ನಡದವು, ಆಂಗ್ಲ ಭಾಷೆಯವು. ಸರಳವಾಗಿದೆ ಪ್ರಶ್ನೆ. ನಮ್ಮ ದೇಶ್ಯ ಅನ್ನೋ ಪದದ ಅರ್ಥ ಗೊತ್ತಿರಬೇಕಷ್ಟೇ ನಮಗೆ. ಅನ್ಯ ದೇಶ್ಯ ಅಂದಾಗ ಬೇರೆಯ ದೇಶದಿಂದ ಅಥವಾ ಬೇರೆಯ ಭಾಷೆಯಿಂದ ಬಂದಂಥ ಶಬ್ದಗಳು. ಅವು ಪೋರ್ಚುಗೀಸ್ ಆಗಿರ್ಬೋದು, ಆಂಗ್ಲ ಭಾಷೆಯ ಶಬ್ದಗಳಾಗಿರ್ಬೋದು, ಹಿಂದೂಸ್ತಾನಿ ಶಬ್ದಗಳಾಗಿರ್ಬೋದು, ಅಥವಾ ಸಂಸ್ಕೃತ ಅಥವಾ ಆಂಗ್ಲ ಆಗಿರ್ಬೋದು. ಅವು ಅನ್ಯ ದೇಶ್ಯ ಪದಗಳು. ಏಕೆಂದರೆ ನಾವಿಲ್ಲಿ ಮಾತನಾಡ್ತಾನೆ ಇರ್ತೀವಿ, ಮತ್ತೆ ಮತ್ತೆ ನಾವು ಮಾತನಾಡುವಂಥ ಕನ್ನಡ ಪದಗಳಲ್ಲಿ ಅತ್ಯಂತ ಹೆಚ್ಚು ಪದಗಳನ್ನು ಸಂಸ್ಕೃತ ಪದಗಳು ಮತ್ತು ಆಂಗ್ಲ ಭಾಷೆಯ ಪದಗಳನ್ನೇ ಬಳಸ್ತಾ ಇರ್ತೀವಿ. ಆಗಾಗ್ಗೆ ವಿರಳವಾಗಿ ಕೆಲವು ಹಿಂದೂಸ್ತಾನಿ ಮತ್ತು ಪೋರ್ಚುಗೀಸ್, ಅರಬಿ ಪದಗಳನ್ನು ನಾವು ಬಳಸ್ತಾ ಇರ್ತೇವೆ. ಇಲ್ಲಿ ದೇಶ್ಯ ಶಬ್ದಗಳು ಎಂದರೆ ಸಂಸ್ಕೃತದಿಂದ ಬಂದವು ಅಲ್ಲ, ಬೇರೆ ಭಾಷೆಗಳಿಂದ ಬಂದವು ಅಲ್ಲ, ಬೇರೆ ಭಾಷೆಗಳಿಂದ ಬಂದವು ಅಲ್ಲ. ಮತ್ತೆ ಉತ್ತರ ಅಚ್ಚಗನ್ನಡದವು ಅಂದರೆ ನಮ್ಮ ಶುದ್ಧ ಕನ್ನಡದಲ್ಲಿ ಬಳಸ್ತಕ್ಕಂಥ ಶಬ್ದಗಳನ್ನು. ಅವುಗಳ ಸಂಖ್ಯೆ ಈಗ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇರಬಹುದು. ಏಕೆಂದರೆ ಅಚ್ಚಗನ್ನಡ ಶಬ್ದಗಳನ್ನು ಕೇವಲ ಕಾವ್ಯಗಳಲ್ಲಷ್ಟೇ ನೋಡ್ತಾ ಇದ್ದೇವೆ. ಏಕೆಂದರೆ ಇವತ್ತು ಮಿಶ್ರಿತವಾಗಿರತಕ್ಕಂಥ, ಈಗಾಗಲೇ ಹೇಳಿದಂತೆ ಆಂಗ್ಲ ಭಾಷೆ, ಸಂಸ್ಕೃತ ಭಾಷೆ ಮತ್ತು ಬೇರೆ ಬೇರೆ ಭಾಷೆಗಳ ಪ್ರಭಾವದಿಂದಾಗಿ, ನಾವು ಅನ್ಯ ಭಾಷೆಗಳ ಸಂಸರ್ಗದಿಂದಾಗಿ ನಮ್ಮ ಕನ್ನಡದಲ್ಲಿ ಅಚ್ಚಗನ್ನಡದ ಪದಗಳ ಬಳಕೆ ಬಹಳ ಕಡಿಮೆ ಆಗ್ತಾ ಇದೆ. ಕನ್ನಡ ಬಹಳಷ್ಟು ವರ್ಷಗಳಿಂದಲೂ ಕೂಡ ಅನ್ಯ ದೇಶೀಯ ಪದಗಳ ಪ್ರಭಾವಕ್ಕೊಳಗಾಗಿಯೇ ತನ್ನ ಅಸ್ಮಿತೆಯನ್ನು ಉಳಿಸಿಕೊಂಡೇ ಬಂದಿದೆ. ಕನ್ನಡ ಬೇರೆಲ್ಲ ಭಾಷೆಗಳ ಸಂಪರ್ಕದಿಂದ ತನ್ನನ್ನು ಕೂಡ ಸಮೃದ್ಧವಾಗಿ ಬೆಳೆಸಿಕೊಳ್ತಾ ಸಾಗಿದೆ. ಸ್ನೇಹಿತರೆ, ನಾವು ಹಿಂದೆ ಒಂದ್ಸಲ ಮಾತಾಡಿದ್ವಿ, ಯಾವುದೇ ಭಾಷೆಗೆ ಅತ್ಯಂತ ಮಡಿವಂತಿಕೆ ಇರಬಾರದು. ಅತಿಯಾದ ಮಡಿವಂತಿಕೆ ಒಳ್ಳೆಯದಲ್ಲ. ಬೇರೆಯ ಭಾಷೆಗಳೊಂದಿಗೆ ಕೊಡುಕೊಳ್ಳುವ ಸಂಬಂಧ ಇದೆಯಲ್ಲ, ಇದು ಒಂದು ಭಾಷೆಯ ಬೆಳವಣಿಗೆಗೆ ತುಂಬ ಪೂರಕವಾಗಿರ್ತದೆ. ಒಂದು ಭಾಷೆ ಬದಲಾವಣೆ ಆಗ್ತಾ ಇದೆ ಅಂದರೆ ಅದು ಅತ್ಯುತ್ತಮವಾದ ರೀತಿಯಲ್ಲಿ ಬೆಳೀತಾ ಇದೆ ಅಂತ ಅರ್ಥ. ಹೌದು, ನಾವಿಲ್ಲಿ ಗಮನಿಸೋಣ. ದೇಶ್ಯ ಶಬ್ದಗಳು ಎಂದರೆ ಅಚ್ಚಗನ್ನಡದ ಶಬ್ದಗಳು. 4ನೇ ಉತ್ತರ ಅಲ್ಲ. ಆಂಗ್ಲ ಭಾಷೆಯವು ಅಂತ ಇದೆ, ಅಲ್ಲ. ಆಂಗ್ಲ ಭಾಷೆ ಆಗಲಿ, ಸಂಸ್ಕೃತ ಆಗಿರಲಿ, ಬೇರೆ ಯಾವುದೇ ಭಾಷೆಗಳಿಂದ ಬಂದಿರಲಿ, ಅವೆಲ್ಲ ಅನ್ಯ ದೇಶ್ಯ ಶಬ್ದಗಳಾಗುತ್ತವೆ. ದೇಶ್ಯ ಶಬ್ದಗಳು ಎಂದರೆ ಅಚ್ಚಗನ್ನಡದವು. ಹಾಗಾಗಿ 49ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 3. 50ನೆಯ ಪ್ರಶ್ನೆಗೆ ಹೋಗೋಣ. ಮತ್ತೆ ಇದು ಸಮಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ನಾನೀಗಾಗಲೇ ಹೇಳಿದಂತೆ ಕೆಲವೇ ವಿಚಾರಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗಿವೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ. ಇರಲಿ, ಗಮನಿಸೋಣ. 50ನೆಯ ಪ್ರಶ್ನೆ,
ಇದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. 4 ಉತ್ತರಗಳಿವೆ. ಬೆಟ್ಟದಾವರೆ, ಕೆಂದಾವರೆ, ಇಮ್ಮಡಿ, ಆಮನೆ ಅಂತ ಕೊಟ್ಟಿದ್ದಾರೆ. ನೀವು ಗಮನಿಸಬೇಕು, ಈಗಾಗಲೇ ನಾನು ಎಲ್ಲ ಸಮಾಸಗಳ ವಿವರಣೆಯನ್ನು ಅಥವಾ ಸಮಾಸಗಳಿಗೆ ಸಂಬಂಧಪಟ್ಟ ವ್ಯಾಖ್ಯಾನಗಳನ್ನು ನಿಮಗೆ ಹೇಳಿರೋದ್ರಿಂದ ನೆನಪಿರಬಹುದು ನಿಮಗೆ. ಬೆಟ್ಟದಾವರೆ ಆಗುತ್ತದೆಯಾ, ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಆಗ್ತದೆಯಾ? ನಮಗೆ ಹಾಗಂದಾಗ ನಾವು ತಕ್ಷಣ ಕರ್ಮಧಾರಯ ಸಮಾಸದ ನಿಯಮ ಏನು ಅನ್ನೋದನ್ನು ಗೊತ್ತಾಗಬೇಕು, ನೆನಪಿಸ್ಕೋಬೇಕು. ಪೂರ್ವ ಪದ ಮತ್ತು ಉತ್ತರ ಪದಗಳು ವಿಶೇಷಣ ಹಾಗೂ ವಿಶೇಷ್ಯಗಳಾಗಿದ್ದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಅವೆರಡೂ ಕೂಡಿದಾಗ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದ್ದಲ್ಲಿ ಅದನ್ನು ಕರ್ಮಧಾರಯ ಸಮಾಸ ಎಂದು ಕರೆಯುತ್ತೇವೆ. ನಾವಲ್ಲಿ ಮಾತನಾಡಿದ್ವಿ. ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದಿನ ಒಂದು ಪ್ರಶ್ನೆ ಇತ್ತು, ಹೆಜ್ಜೇನು ಅಂತ ಇತ್ತು. ಹಿರಿದು ಪ್ಲಸ್ ಜೇನು ಎಂಬುದಾಗಿ ಅದನ್ನು ವಿಗ್ರಹಿಸಿಕೊಂಡು, ಹಿರಿದು ಎಂಬುದು ವಿಶೇಷಣ ಅಂದರೆ ಗುಣವಾಚಕ ಅದೊಂದು, ಅಲ್ಲಿ ಜೇನು ಎಂಬುದು ವಿಶೇಷ್ಯ ಅಂದರೆ ಹಿರಿದು ಎಂಬ ವಿಶೇಷಣವನ್ನು ಹೊಂದಿರುವುದು. ಹಿರಿದು ಪ್ಲಸ್ ಜೇನು, ನಾನಲ್ಲಿ ಉತ್ತರವನ್ನು ಹೇಳ್ತಾ ಇದ್ದೆ. ಹೆಜ್ಜೇನು ಎಂಬುದು ಕರ್ಮಧಾರಯ ಸಮಾಸ ಅಂತ. ನಾವು ಇಲ್ಲಿ ಕೊಟ್ಟಿರತಕ್ಕಂಥ 4 ಸಮಾಸ ಪದಗಳು ಏನಿವೆ ಅವುಗಳನ್ನು ಸ್ವಲ್ಪ ಗಮನಿಸೋಣ. ಮೊದಲನೆಯದು ಬೆಟ್ಟದಾವರೆ. ಇದು ಕರ್ಮಧಾರಯಕ್ಕೆ ಉದಾಹರಣೆ ಆಗ್ತದೆಯಾ ಅಥವಾ ಇದೇ ಉತ್ತರ ಇರಬಹುದಾ? ನೋಡಿ, ಅದನ್ನು ವಿಗ್ರಹಿಸಿಕೊಳ್ಬೇಕು. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಬೆಟ್ಟ ಪ್ಲಸ್ ತಾವರೆ ಅಂತ ಬಿಡಿಸ್ಕೋಬಾರ್ದು, ವಿಗ್ರಹಿಸ್ಕೋಬಾರ್ದು. ಬೆಟ್ಟದ ಪ್ಲಸ್ ತಾವರೆ ಅಂದರೆ ಪೂರ್ವ ಪದ ಷಷ್ಠಿ ವಿಭಕ್ತ್ಯಂತವೇ ಆಗಿರಬೇಕು. ಆ ಷಷ್ಠಿ ವಿಭಕ್ತ್ಯಂತ್ಯವಾಗಿರ್ತಕ್ಕಂತಹ ಪೂರ್ವ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಹೊರಟು ಹೋಗ್ತದೆ. ಸಮಾಸ ಕ್ರಿಯೆ ನಡೆಯುವಾಗ ಮಧ್ಯಗತ ವಿಭಕ್ತಿ ಪೋಕುಂ ಕೇಶರಾಜ ಹೇಳ್ತಾನೆ. ಅಂದರೆ ಮಧ್ಯದಲ್ಲಿ ಬರುವ, ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಬರುವ, ಅಥವಾ 2ನೆಯ ಪದದಲ್ಲಿ ಅಂತ್ಯದಲ್ಲಿ ಬಂದರೆ 3ನೆಯ ಪದ ಕೂಡುವುದಾದರೆ, ಈಗ ನಮ್ಮ ದ್ವಂದ್ವ ಸಮಾಸದಲ್ಲಿ ಬರ್ತಾವಲ್ಲ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಅಂದಾಗ, ಅದಕ್ಕೋಸ್ಕರ ಇಲ್ಲಿ ಗಮನಿಸಬೇಕು ನಾವು. ಮಧ್ಯದಲ್ಲಿ ಬರುವ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಪೂರ್ವೋತ್ತರ ಪದಗಳು ಕೂಡುತ್ತವೆ, ಅಂದರೆ ಸಮಾಸ ಪದ ಆಗುತ್ತದೆ. ಬೆಟ್ಟದ ಪ್ಲಸ್ ತಾವರೆ ಅಂದಾಗ ಬೆಟ್ಟದ ಎಂಬುದು ನಾಮಪದ, ತಾವರೆ ಎಂಬುದು ನಾಮಪದ. ಬೆಟ್ಟದಾವರೆ ಅರಳಿದೆ ಅಂದಾಗ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದೆ ನಿಜ, ಆದರೆ 2 ನಾಮಪದಗಳೇ ಇವೆ. ಇಲ್ಲಿ ವಿಶೇಷಣ ವಿಶೇಷ್ಯ ಸಂಬಂಧ ಇಲ್ಲ. ಹಾಗಾಗಿ ಬೆಟ್ಟದ ತಾವರೆ ಕರ್ಮಧಾರಯ ಸಮಾಸ ಅಲ್ಲ, ತತ್ಪುರುಷ ಸಮಾಸ. ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದೆ, 2 ನಾಮಪದಗಳು ಕೂಡಿ ಅಲ್ಲಿ ಸಮಾಸ ಕ್ರಿಯೆ ಘಟಿಸಿದೆ. ಹಾಗಾದರೆ ಕರ್ಮಧಾರಯ ಸಮಾಸ ನಾನು ಈಗಾಗಲೇ ಹೇಳಿದೆ, ಹಿಂದೆ ಕೂಡ ಹೇಳಿದ್ದನ್ನು ನೆನಪಿಸಿಕೊಂಡ್ವಿ. ವಿಶೇಷಣ ಅಂದರೆ ಗುಣವಿಶೇಷಣದಿಂದ ಕೂಡಿರುತ್ತದೆ ಪೂರ್ವ ಪದ, ಉತ್ತರ ಪದ ನಾಮಪದವಾಗಿರುತ್ತದೆ. ವಿಶೇಷಣ ಮತ್ತು ವಿಶೇಷ್ಯಗಳಿಂದ ಕೂಡಿದ್ದು ಸಮಾಸವಾದಾಗ ಉತ್ತರ ಪದದ ಅರ್ಥವೇ ಮುಖ್ಯವಾಗಿರುತ್ತದೆ. ಉದಾಹರಣೆಗೆ ಹೆಜ್ಜೇನು, ಹೆಬ್ಬಾಗಿಲು, ಹೆಬ್ಬೆರಳು ಈ ಪದಗಳನ್ನು ಬಳಸಿದ್ವಿ. ಉದಾಹರಣೆಯನ್ನು ಗಮನಿಸಬೇಕು. ಕೆಂದಳಿರು, ಉದಾಹರಣೆಗೆ ಕೆಚ್ಚನೆ ಪ್ಲಸ್ ತಳಿರು. ಕೆಚ್ಚನೆ ಅಂದ್ರೇನು? ಕೆಂಪಾದ ಅನ್ನೋ ಅರ್ಥ. ಕೆಚ್ಚನೆ ಎಂಬುದು ಪೂರ್ವ ಪದ ಆದಾಗ ಆ ಕೆಚ್ಚನೆ ಅಂತ ಇದೆಯಲ್ಲ, ಅದಕ್ಕೆ ಆದೇಶ ರೂಪ ಕೆಂ ಎಂಬುದು ಬರುತ್ತದೆ. ಈ ಆದೇಶ ರೂಪಗಳನ್ನು ಕೂಡ ನೀವು ನೆನಪಿಟ್ಕೋಬೇಕು. ಈ ಸಮಾಸಗಳನ್ನು ಓದುವಾಗ, ಸಂಧಿಗಳನ್ನು ಓದುವಾಗ ನಾವು ಕೆಲವು ಆದೇಶ ರೂಪಗಳು ಯಾವುದಕ್ಕೆ ಯಾವುದು ಬರುತ್ತದೆ ಬದಲಾಗಿ ಬರುವುದು, ಈ ಬದಲಾಗಿ ಬರುವುದನ್ನೇ ಆದೇಶ ಅಂತ ಕರೆಯುವುದು. ನಮ್ಮ ಕನ್ನಡದ ವ್ಯಂಜನ ಸಂಧಿ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ ನಾನು, ಕತಪಗಳಿಗೆ ಗದಬಗಳು ಆದೇಶವಾಗುತ್ತವೆ ಅಂತ. ಅಂದರೆ ಬದಲಿಗೆ ಬರುತ್ತವೆ. ಆದೇಶ ಅಂದರೆ ಬದಲಾಗಿ ಬರುವುದು, ಅದರ ಬದಲಿಗೆ ಬರುವುದು, ಪರ್ಯಾಯವಾಗಿ ಬರುವುದು, ಅದನ್ನು ಆದೇಶ ಅನ್ನೋ ಪದವನ್ನು ಬಳಸ್ತಾರೆ. ಇಲ್ಲಿ ಕೆಚ್ಚನೆ ಎಂಬುದಕ್ಕೆ ಕೆಂ ಆದೇಶವಾಗುತ್ತದೆ. ಕೆಚ್ಚನೆ ಪ್ಲಸ್ ತಳಿರ್, ಕೆಂದಳಿರ್ ಅಂದರೆ ಕೆಂಪಾದ ಚಿಗುರು. ಕೆಚ್ಚನೆಯ ಪ್ಲಸ್ ತುಟಿ, ಕೆಂದುಟಿ. ಕೆಚ್ಚನೆಯ ಪ್ಲಸ್ ಗುಲಾಬಿ, ಚೆಂಗುಲಾಬಿ. ನೋಡಿ, ಅದು ಕೇಶರಾಜ ಅವತ್ತೇ ಹೇಳಿದ್ದಾನೆ, ಕಕಾರಕ್ಕೆ ಚಕಾರ ಆದೇಶವಾಗಿ ಬಂದಿರುವುದು ಉಂಟು. ಇಲ್ಲಿ ನಿಮ್ಮ
ಎರಡನೆಯ ಉತ್ತರ ಏನಿದೆ 4 ಆಯ್ಕೆಗಳಲ್ಲಿ ಅಲ್ಲಿ ಕೆಂದಾವರೆ ಅಂತ ಕೊಟ್ಟಿದ್ದಾರೆ. ಅದನ್ನು ವಿಗ್ರಹಿಸಿದ ರೂಪ ಹೇಗಿರುತ್ತದೆ ಅಂದರೆ ಕೆಚ್ಚನೆಯ ಪ್ಲಸ್ ತಾವರೆ. ಆ ಕೆಚ್ಚನೆ ಎಂಬುದಕ್ಕೆ ಆದೇಶ ಕೆಂ ಆಗಿ ತಕಾರ ದಕಾರ ಆಗಿ ಕೆಂದಾವರೆ ಆಗಿದೆ. ಇಲ್ಲಿ ಕೆಚ್ಚನೆ ಪ್ಲಸ್ ತಾವರೆ ಕೆಂದಾವರೆ ಅಂತ ಆಗ್ತದೆ. ಕೆಂದಾವರೆಯು ಸೊಗಸಾಗಿದೆ, ಕೆಂದಾವರೆಯು ಮನಮೋಹಕವಾಗಿದೆ. ಇಲ್ಲಿ ಕೆಚ್ಚನೆ ಅಲ್ಲ ಅರ್ಥ ಪ್ರಧಾನವಾಗ್ತಾ ಇರೋದು, ತಾವರೆ. ಹಾಗಾಗಿ ಉತ್ತರ ಪದದಲ್ಲಿ ಅರ್ಥ ಪ್ರಧಾನವಾಗಿದೆ. ಕೆಚ್ಚನೆ ಎಂಬುದು ವಿಶೇಷಣವಾಗಿದೆ, ತಾವರೆ ಎಂಬುದು ವಿಶೇಷ್ಯವಾಗಿದೆ. ವಿಶೇಷಣವನ್ನು ಹೊಂದಿರುವುದು ವಿಶೇಷ್ಯ. ಹಾಗಾಗಿ ಕೆಂದಾವರೆ ಎಂಬುದು ಕರ್ಮಧಾರೆಯ ಸಮಾಸ. 50ನೇ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 2. ಕೆಂದಾವರೆ ಎಂಬುದು ಕರ್ಮಧಾರೆಯ ಸಮಾಸ. ಇದೇ ಥರ ಕರ್ಮಧಾರೆಯ ಸಮಾಸಕ್ಕೆ ಕೆಲವು 10 ಉದಾಹರಣೆಗಳನ್ನು ನೀವು ಒಂದು ಕಡೆ ಟಿಪ್ಪಣಿ ಮಾಡ್ಕೋಬೇಕು. ಮುಂದಿನ ಸಮಾಸದ ಆಯ್ಕೆ ಯಾವ್ದು ಕೊಟ್ಟಿದ್ದಾರಲ್ಲಿ ಅಂದರೆ ಇಮ್ಮಡಿ ಅಂತ ಕೊಟ್ಟಿದ್ದಾರೆ. ನೆನಪಾಗಿಬಿಡುತ್ತೆ. ನಾನು ಹಿಂದಿನ ನಿಯಮ ನೆನಪಿಸ್ಕೊಳ್ಳಿ ಸ್ನೇಹಿತರೆ, ದಯವಿಟ್ಟು ಮರಿಬೇಡಿ. ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮವಾಚಕವಾಗಿದ್ದರೆ ಅದು ದ್ವಿಗು ಸಮಾಸ ಅಂತ ಹೇಳುವಾಗ ಈಗ ತಾನೇ ಮಾತಾಡಿದ್ವಿ. ಒಗ್ಗಟ್ಟು, ಮುಮ್ಮಡಿ, ನಾಲ್ಮಡಿ ಅಲ್ಲಿ ಬರುವಾಗ 4 ಪ್ಲಸ್ ಮಡಿ, 3 ಪ್ಲಸ್ ಮಡಿ, ಇರ್ ಪ್ಲಸ್ ಮಡಿ. ಇರ್ ಅಂದರೆ 2ಕ್ಕೆ ಆದೇಶವಾಗುವುದು, 2 ಎಂಬ ಪದಕ್ಕೆ ಆದೇಶವಾಗುವುದು. 2 ಎಂಬ ಸಂಖ್ಯಾವಾಚಿ ಏನಿದೆ ಅದಕ್ಕೆ ಆದೇಶವಾಗುವುದು ಇರ್. 1 ಎಂಬುದಕ್ಕೆ ವರ್ ಅಂತ ಹೇಳಿದ್ನಲ್ಲ, ಇಲ್ಲಿ ಇರ್ ಪ್ಲಸ್ ಮಡಿ ಇರ್ಮಡಿ ಆಗ್ತದೆ. ಆ ರೇಪ ಅಂದರೆ ಯಾವುದು ಅರ್ಕವತ್ತು ಅಂತ ಕರಿತೀವೋ ಆ ರೇಪಯುಕ್ತವಾದಂಥ ವ್ಯಂಜನ ಸಜಾತಿಯ ದ್ವಿತ್ವವನ್ನು ಪಡೆದು ಅದೇನಾಗ್ತದೆ, ಇರ್ಮಡಿ ಇದ್ದದ್ದು ಇಮ್ಮಡಿ ಆಗ್ತದೆ. ಅಂದರೆ ಇಮ್ಮಡಿ ಎಂಬುದು ಇಲ್ಲಿ 2ನೆಯ ಎಂಬ ಅರ್ಥವನ್ನು ಕೊಡುವ ಇಮ್ಮಡಿ ಎಂಬುದು ದ್ವಿಗು ಸಮಾಸ. 4ನೇದು ಯಾವುದಿದೆ, ಆ ಮನೆ. ಹಿಂದೆ ಈಗಾಗಲೇ ಬಂದಿದೆ ಒಂದು ಕಡೆಯಲ್ಲಿ. ಗಮಕ ಸಮಾಸಕ್ಕೆ ಉದಾಹರಣೆ ಕೊಡುವಾಗ ಹೇಳಿದ್ದೆ ನಾನು. ಪೂರ್ವ ಪದ ಸರ್ವನಾಮವಾಗಿದ್ದರೆ, ಕೃದಂತವಾಗಿದ್ದರೆ ಅಥವಾ ಗುಣವಿಶೇಷಣವಾಗಿದ್ದರೆ ಉತ್ತರ ಪದದಲ್ಲಿ ಬರ್ತಕ್ಕಂಥ ನಾಮಪದದೊಂದಿಗೆ ಕೂಡಿ ಆಗುವ ಸಮಾಸವನ್ನು ಗಮಕ ಸಮಾಸವೆಂದು ಕೇಶಿರಾಜ ಹೇಳಿ ಅದು ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಎಂದಿದ್ದಾನೆ ಎಂಬ ಮಾತನ್ನು ಹೇಳಿದ್ದೆ. ನೆನಪಿಸ್ಕೊಳ್ಳಿ. ಅದು ಪ್ಲಸ್ ಮನೆ ಆ ಮನೆ, ಅದು ಪ್ಲಸ್ ಕವಿತೆ ಆ ಕವಿತೆ. ಇಲ್ಲಿ ನಮಗೆ ಸರ್ವನಾಮ ಬಂದಿದೆ ಪೂರ್ವ ಪದದಲ್ಲಿ ಅನ್ನೋದು ನೆನಪಾಗಬೇಕು. ಅದು ಬದಲಿಗೆ ಆ ಬಂದಿದೆ. ಅದು ಪ್ಲಸ್ ಮನೆ ಆ ಮನೆ, ಇದು ಗಮಕ ಸಮಾಸ ಆಗ್ತದೆ. ಹಾಗಾಗಿ 50ನೆಯ ಪ್ರಶ್ನೆ ಏನಿದೆ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಇಲ್ಲಿ ಕೆಂದಾವರೆ. ನೆನಪು ಮಾಡ್ಕೋಬೇಕು ಸ್ನೇಹಿತರೆ. 50ನೆಯ ಪ್ರಶ್ನೆಗೆ ಇಂದಿನ ಈ ಸಂಚಿಕೆಯನ್ನು ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ವ್ಯಾಕರಣದ ಬೇರೆ ಬೇರೆ ಪುಸ್ತಕಗಳನ್ನು ತೆಗೆದುಕೊಂಡು ಓದುತ್ತಾ ವ್ಯಾಕರಣದ ಬೇರೆ ಬೇರೆ ವಿಷಯಗಳನ್ನು ಮನನ ಮಾಡಿಕೊಂಡ್ರೆ ಸುಲಭವಾಗಿ ಅಂಕಗಳನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಭವಿಷ್ಯಕ್ಕೆ ನೀವು ನಾಂದಿ ಆಡಲಿಕ್ಕೆ ಸಾಧ್ಯ ಇದೆ. 51ನೆಯ ಪ್ರಶ್ನೆಯನ್ನು ಮುಂದಿನ ಸಂಚಿಕೆಯಿಂದ ನಾನು ತೆಗೆದುಕೊಂಡು ಆ ಮುಂದಿನ ಪ್ರಶ್ನೆಗಳನ್ನು ಮುಂದುವರಿಸ್ತೇನೆ. ಧನ್ಯವಾದ.